ಇವತ್ತು ಮಹಿಳೆ ಮತ್ತು ಸಮಾಜ ಅಂತ ಒಂದು ಶೀರ್ಷಿಕೆ ಅಡಿಯಲ್ಲಿ ಇವತ್ತು ವೇದಿಕೆಯಲ್ಲಿ ಇರುವ ಎಲ್ಲ ಮಹಿಳೆಯರು ಕೂಡ ಒಂದಲ್ಲದ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ಇವತ್ತು ತಮ್ಮ ಮುಂದೆ ಮಹಿಳೆಯರ ಬಗ್ಗೆ ಹಾಗೂ ಈ ಸಮಾಜದಲ್ಲಿ ಮಹಿಳೆಯರು ಯಾವ ರೀತಿಯಲ್ಲಿ ಇನ್ನು ಬೆಳವಣಿಗೆ ಆಗಬೇಕು, ಸಬಲೀಕರಣ ಆಗಬೇಕು ಎಂಬುದು ಕುರಿತು ಈಗಾಗಲೇ ಮಾತನಾಡಿದ್ದಾರೆ. ತಮ್ಮೊಂದಿಗೆ ಕೆಲವೊಂದು ಮಾತುಗಳು ಮಾತ್ರ ನಾನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಮಹಿಳೆಯರು ಇತ್ತೀಚೆಗೆ ಎಲ್ಲಾ ಕ್ಷೇತ್ರದಲ್ಲಿನೂ ಸಹ ಬೆಳವಣಿಗೆಯನ್ನು ಪಡೆದಿರುವುದು ನಿಜ, ಅದನ್ನು ಇಲ್ಲ ಅಂತ ಯಾರು ಹೇಳಕ್ಕಾಗಲ್ಲ. ಆದ್ರೆ ಕೆಲವೊಂದು ಜನ ಹೇಳ್ತಾರೆ, ಹಿಂದೆ ಎಲ್ಲ ಮಹಿಳೆಯರಿಗೆ ಓದಕ್ಕೇನೆ ಬಿಟ್ಟಿಲ್ಲ, ಈಗೆಲ್ಲ ಸುಮಾರು ಜನ ಆಫೀಸರ್ಸ್ ಆಗಿದ್ದಾರೆ, ರಾಜಕಾರಣದಲ್ಲಿ ಬಂದಿದ್ದಾರೆ, ಯಾಕೆ ಇವತ್ತು ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಕೂಡ ಒಂದು ಹೆಣ್ಣು ಮಗಳೇ ಇದ್ದಾರೆ. ಈಗ ಎಲ್ಲಾ ಕ್ಷೇತ್ರದಲ್ಲಿ ಹೆಣ್ಣು ಮಗಳು ಬಂದಿದ್ರು ಸಹ ಇವತ್ತು ಕೂಡ ಹೆಣ್ಮಕ್ಳ ಹಕ್ಕುಗಳ ಬಗ್ಗೆ ಹೋರಾಟ ಮಾಡ್ತೀರಿ, ಇನ್ನು ಏನ್ ಬೇಕು ನಿಮಗೆ ಅಂತ ಹೇಳುವವರು ಕೂಡ ಈ ಒಂದು ಸಮಾಜದಲ್ಲಿ ಇನ್ನೂ ಕೂಡ ಇದ್ದಾರೆ. ನಾವು ಎಲ್ಲಾ ಕ್ಷೇತ್ರದಲ್ಲಿನೂ ಬೆಳವಣಿಗೆ ಆಗಿದ್ದೀವಿ. ಆದ್ರೆ ಒಂದು ಮಾತು ಇಲ್ಲಿ ಇರುವ ಎಲ್ಲರೂ ಕೂಡ ತಿಳ್ಕೊಬೇಕಾಗಿರುವುದು, ನಮ್ಮ ದೇಶದಲ್ಲಿ ತಗೊಂಡಿದೀವಿ ಅಂದ್ರೆ ಗಂಡು ಮಕ್ಕಳು ಓದ್ತಾ ಇರುವುದು ಅಂದ್ರೆ ಅವರಿಗೆ ಶಿಕ್ಷಣ ಸಿಗ್ತಾ ಇರುವುದು 2000 ವರ್ಷಗಳಿಂದ ಸಿಗ್ತಾ ಇದೆ. ಆದ್ರೆ ಹೆಣ್ಣು ಮಕ್ಕಳು ಓದೋದಕ್ಕೆ ಶುರು ಮಾಡಿದ್ದು ಬರೀ ಒಂದು 60 ರಿಂದ 70 ವರ್ಷಗಳಿಂದನೇ ಶುರು ಮಾಡಿದ್ದಾರೆ. 2000 ವರ್ಷಗಳಿಂದ ನಾವು ಶಿಕ್ಷಣ ಕೊಟ್ಟಿರೋದು, ಈಗ ಹೆಣ್ಮಕ್ಳಿಗೆ 60 ವರ್ಷದಿಂದ ಶಿಕ್ಷಣ ಕೊಟ್ಟಿದ್ದೀವಿ ಅಂದ್ರೆ ಅಲ್ಲಿನೇ ಸುಮಾರು ಕ್ಷೇತ್ರಗಳಲ್ಲಿ ಇವತ್ತು ಒಳ್ಳೆ ಬೆಳವಣಿಗೆಯನ್ನು ಕಂಡಿದ್ದಾರೆ. ಆದ್ರೆ ಇನ್ನು ಆ ಗ್ಯಾಪ್ ಅನ್ನು ನಾವು ಫಿಲ್ ಮಾಡಕ್ಕೆ ಯಾವ ರೀತಿಯಲ್ಲಿ ಶ್ರಮ ಪಡಬೇಕು ಎಂಬುದು ಕುರಿತು ಎಲ್ಲರೂ ಕೂಡ ಇವತ್ತು ಚಿಂತನೆ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಹೆಣ್ಮಕ್ಳಿಗೆ ಹಕ್ಕುಗಳ ಕುರಿತು ನಾವು ಹೋರಾಟ ಮಾಡುವ ಸಂದರ್ಭದಲ್ಲಿ ಅದನ್ನು ನಾವು ಗಂಡು ಮಕ್ಕಳ ವಿರುದ್ಧ ಮಾಡುವ ಹೋರಾಟ ಅಂತ ಯಾರು ಕೂಡ ತಿಳ್ಕೊಂಬಾರದು. ಈಗಾಗಲೇ ಇಲ್ಲಿ ವೇದಿಕೆ ಮೇಲೆ ಮಾತನಾಡೋರು ಹೇಳಿದ್ದಾರೆ, ಎಲ್ಲರೂ ಕೂಡ ಹೋಗ್ತಾರೆ ಅಂತ ನಾನು ಭಾವಿಸ್ತೀನಿ. ಇವತ್ತು ಎಲ್ಲಾ ಹೆಣ್ಮಕ್ಳು ಕೂಡ ಈ ಒಂದು ಸ್ಥಾನಕ್ಕೆ ಬಂದಿದೀವಿ ಅಂದ್ರೆ ಅವ್ರ ಮನೆಯಲ್ಲಿ ಇರುವ ತಂದೆ ಆಗ್ಲಿ, ಅವ್ರ ಗಂಡ ಆಗ್ಲಿ, ಅವ್ರ ಸುತ್ತಮುತ್ತಲಿರುವ ಯಾರೋ ಒಬ್ಬ ಗಂಡು ಕೂಡ ಅದಕ್ಕೆ ಕಾರಣರಾಗಿ ಇದ್ದೇ ಇರ್ತಾರೆ ಎಂಬುದನ್ನು ನಾವು ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಇವತ್ತು ಶಿಕ್ಷಣ ಯಾಕೆ ಬೇಕು ಅಂತ ನಾವು ಹೇಳ್ತಾ ಇದೀವಿ ಅಂದ್ರೆ, ಒಂದು ಹೆಣ್ಣು ಮಗಳಿಗೆ ಶಿಕ್ಷಣ ಸಿಕ್ಕಿದೆ ಅಂದ್ರೆ, ಅವಳು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಆ ನೆಕ್ಸ್ಟ್ ಬರುವ ಎಂಟೈರ್ ಜನರೇಷನ್ ಅದಕ್ಕೆ ಬದಲಾವಣೆ ತರ್ತದೆ. ಉದಾಹರಣೆಗೆ ನನ್ನ ತಾಯಿ ಚೆನ್ನಾಗಿ ಓದ್ತಾ ಇದ್ರು, ನನ್ನ ಅಜ್ಜ ಏನ್ ಹೇಳಿದ್ರು, ಒಂದು PUC ವರೆಗೆ ಚೆನ್ನಾಗಿ ಹೋಗಿ ಒಂದು ಡಿಸ್ಟ್ರಿಕ್ಟ್ ಅಲ್ಲಿನೇ ಒಂದು ಫಸ್ಟ್ ಮಾರ್ಕ್ ಅನ್ನು ನನ್ನ ತಾಯಿ ತಗೊಂಡು. ಆದ್ರೆ ಆ ಕಾಲದಲ್ಲಿ ಎಲ್ಲ ಕಾಲೇಜಿಗೆ ಕಳಿಸುವ ವ್ಯವಸ್ಥೆ ಎಲ್ಲ ಅಷ್ಟು ಇದ್ದಿಲ್ಲ. ನಮ್ಮ ಅಜ್ಜ ಹೇಳಿದ್ರು, PUC ನಲ್ಲಿ ಒಳ್ಳೆ ಮಾರ್ಕ್ ಎಲ್ಲ ಕಳಿಸಿದೆ, ಪರವಾಗಿಲ್ಲ, ಈಗ ಮುಂದಕ್ಕೆ ಎಲ್ಲ ಓದಿ ಏನ್ ಮಾಡೋದು, ನಮ್ಮ ಅಕ್ಕಪಕ್ಕದಲ್ಲಿ ಯಾರು ಕೂಡ ಹೆಣ್ಮಕ್ಳನ್ನು ಕಾಲೇಜಿಗೆಲ್ಲ ಕಳಿಸಿಲ್ಲ, ಹಾಗಾಗಿ ನೋಡೋಣ ಅಂತ ಹೇಳಿ ಮನೆಯಲ್ಲಿ ಇರಿ ಅಂತ ಹೇಳಿದ್ರು. ಆದ್ರೆ ಒಂದ್ ದಿವಸ PU ಕಾಲೇಜಿನಲ್ಲಿ ಒಂದು ಲೆಕ್ಚರರ್ ಆಗಿ ಇದ್ದ ಒಂದು ಲೇಡಿ ಪ್ರೊಫೆಸರ್ ಏನ್ ಮಾಡಿದ್ರು, ನಮ್ಮ ತಾಯಿ ಮನೆಗೇನೆ ಬಂದ್ರು, ನಮ್ಮ ಅಜ್ಜನನ್ನು ಮೀಟ್ ಮಾಡಿದ್ರು. ಅವ್ರಿಗೆ ಒಂದೇ ಒಂದು ವಿನಂತಿ ಮಾಡಿದ್ರು, ನಿಮ್ ಮಗಳು PU ನಲ್ಲಿ ಫಸ್ಟ್ ಮಾರ್ಕ್ ಕಳಿಸಿದ್ದಾರೆ ಜಿಲ್ಲೆನಲ್ಲಿನೇ, ಅವರನ್ನು ನೀವು ಕಾಲೇಜಲ್ಲಿ ಸೇರಿಸಲೇಬೇಕು ಅಂತ ಹೇಳಿದ್ರು. ನಮ್ಮ ಅಜ್ಜಗೆ ಏನ್ ಹೇಳೋದಂತ ಅರ್ಥ ಆಗಿಲ್ಲ. ಯಾಕೆ ಹೇಳಿ, ಯಾವ ಹೆಣ್ಮಗಳು ಕೂಡ ಅವರನ್ನು ನೋಡಿ ಯಾವ ಈ ತರ ಕ್ವಶನ್ ಎಲ್ಲ ಕೇಳಿಲ್ಲ. ಹಾಗಾಗಿ ಅವರು ಟೆನ್ಷನ್ ಆಗಿ ಏನ್ ಹೇಳ್ಬಿಟ್ರು, ಆಯ್ತು ಅಂತ ಹೇಳ್ಬಿಟ್ರು, ಏನ್ ಯೋಚನೆ ಮಾಡಿಲ್ಲ, ಆಯ್ತು ಕಳಿಸ್ತೀನಿ ನನ್ನ ಮಗಳನ್ನು ಅಂತ ಹೇಳ್ಬಿಟ್ರು. ಆಮೇಲೆ ಮನೆ ಒಳಗಡೆ ಬಂದು ನಮ್ಮ ತಾಯಿಗೆ ಬೈತಾ ಇದ್ರು, ಯಾರ ಅಮ್ಮ ಹಿಂಗೆ ಬಂದು ನಿನ್ನ ಕಾಲೇಜಿಗೆ ಕಳಿಸಿ ಅಂತ ಹೇಳ್ತಾ ಇದ್ದು ಅಂತ ಎಲ್ಲ ಬೈದ ಮೇಲೆ, ಹೆಂಗೋ ಆವತ್ತು ಕಾಲದಲ್ಲಿ ಯಾವುದೋ ಒಂದು ಮಾತು ಕೊಟ್ರೆ ಅದನ್ನು ನಾವು ನಡ್ಕೊಬೇಕು ಅಂತ ಹಿನ್ನೆಲೆಯಲ್ಲಿ ಅವ್ರಿಗೆ ಹೇಳ್ಬಿಟ್ಟಿದೀನಿ, ನೀನು ಓದು ಅಂತ ಹೇಳಿದ ಮೇಲೆ ಅವರು ಡಿಗ್ರಿ ಓದಿದ್ರು, ಪೋಸ್ಟ್ ಗ್ರಾಜುಯೇಷನ್ ಓದಿದ್ರು, ಎಲ್ಲದಲ್ಲಿನೂ ಕೂಡ ಚೆನ್ನಾಗಿ ಅವರು ಕೂಡ ಸರ್ಕಾರಿ ನೌಕರರಲ್ಲಿ ಒಂದು ಉನ್ನತ ಹುದ್ದೆಯನ್ನು ಕೂಡ ಪಡೆದು ಇದ್ರು. ಅಂದ್ರೆ ಅದಕ್ಕೆ ನೆಕ್ಸ್ಟ್ ನಾವೆಲ್ಲ ಹುಟ್ಟಿದ ಮೇಲೆ ಯಾರಾದ್ರೂ ನಮ್ಮನ್ನು ಕಾಲೇಜಿಗೆ ಕಳಿಸೋದಕ್ಕೆ ನಮ್ಮ ಮನೆಯಲ್ಲಿ ಯೋಚನೆ ಮಾಡ್ತಾರಾ? ಯಾಕೆ ನಮ್ಮ ಮಗಳನ್ನು ಕಾಲೇಜಿಗೆ ಕಳಿಸಬೇಕು ಅಂತ ಒಂದು ಪ್ರಶ್ನೆ ಆ ತರ ಒಂದು ವಾತಾವರಣದಲ್ಲಿ ಬರ್ತಾ ಇಲ್ವಾ ಎಂಬುದು ಕುರಿತು ತಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕು. ಯಾಕಂದ್ರೆ ಆಲ್ರೆಡಿ ನಮ್ಮ ತಾಯಿ ಚೆನ್ನಾಗಿ ಓದಿದ್ರು, ಅವರು ಕಾಲೇಜಿಗೆ ಓದಿದ್ರು, ಅವರು ಒಳ್ಳೆ ಕೆಲಸದಲ್ಲಿ ಇದ್ದಾಗ ಒಂದು ಹೆಣ್ಮಗಳು ಅವ್ರಿಗೆ ಹುಟ್ಟಿದಾಗ ಅವಳು ಕೂಡ ಆಟೋಮ್ಯಾಟಿಕಲಿ ಈ ಒಂದು ಪ್ರಶ್ನೆ ಅವ್ರ ಕುಟುಂಬದಲ್ಲಿ ಬರುವುದೇ ಇಲ್ಲ. ಅದು ಒಂದು ಹೆಣ್ಣು ಮಗಳಿಗೆ ಶಿಕ್ಷಣ ಕೊಡುವುದು ಎಂಬುದು ಅವಳಿಗೆ ಮಾತ್ರ ಅಲ್ಲ, ಅವ್ರು ಇಡೀ ತಲೆಮಾರಿಗೆ ಕೂಡ ಶಿಕ್ಷಣ ಕೊಡೋದಕ್ಕೆ ಅದು ದಾರಿ ಮಾಡ್ತದೆ ಎಂಬುದನ್ನು ಇವತ್ತು ಎಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಳ್ಬೇಕಾಗ್ತದೆ. ಈಗ ನನಗೆ ಕೂಡ ನನ್ನ ಒಂದು ಕುಟುಂಬದಲ್ಲಿ ಆಗಿರೋ ವಿಷಯವನ್ನು ತಮ್ಮ ಜೊತೆಗೆ ನಾನು ಹಂಚ್ಕೋತೀನಿ. ನಮ್ಮ ಮನೆಯಲ್ಲಿ 2 ಹೆಣ್ಮಕ್ಳು, ನಾನು ನನ್ನ ತಂಗಿ. ನನಗೆ 6 ವಯಸ್ಸಿದ್ದಾಗ ನನ್ನ ತಂಗಿ ಹುಟ್ಟಿದಳು, 1ನೇ ತರಗತಿನಲ್ಲಿ ಇದ್ದೆ. ಆವಾಗ ನಮ್ಮ ತಾಯಿಗೆ ಅವರು ಕೂಡ ಆಫೀಸ್ ಎಲ್ಲ ಹೋಗಿ ಬಂದ್ರು, ಅವ್ರಿಗೆ ಕೂಡ ಹೆರಿಗೆ ಸಮಯದಲ್ಲಿ ಈ ತರ ಸಂಜೆ ನಾವು ಕುತ್ಕೊಂಡು ದೋಸೆ ಮಾಡಿ ಕೊಡ್ತಾ ಇದ್ರು, ನಾವು ಊಟ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಅವ್ರಿಗೆ ನೋವಾಯ್ತು. ಒಂದು 8-9 ಗಂಟೆ ಇರ್ಬೋದು ನೈಟ್, ಇವತ್ತು ನನಗೆ ನೆನಪಿದೆ. ಆವಾಗ ನಮ್ಮ ತಂದೆ ಹತ್ರ ಇರುವ ಕಡೆ ಓಡಿದ್ರು. ಆವಾಗೆಲ್ಲ ಕೂಡ ಈ ತರ ಊಬರು, ಓಲಾ ಇಂಥವೆಲ್ಲ ಇದ್ದಿಲ್ಲ, ಶೇರ್ ಆಟೋ ಯಾವ್ದು ಇದ್ದಿಲ್ಲ. ಸೊ ಆ ಸಂದರ್ಭದಲ್ಲಿ ನಮ್ಮ ತಂದೆ ಏನ್ ಮಾಡಿದ್ರು, ನಮ್ಮ ಪಕ್ಕದ 2 ಮನೆ ಬಿಟ್ಟು ಒಬ್ರು ಟ್ಯಾಕ್ಸಿ ಓಡಿಸ್ತಾ ಇದ್ರು. ಆ ಮನೆಗೆ ಹೋಗಿ ಅವ್ರನ್ನ ಕರ್ಸ್ಕೊಂಡ್ ಬರಬೇಕು ಅಂತ ನನ್ನ ತಂದೆ ಹೋದ್ರು. ನಾನು ಜೊತೆಗೆ ಹೋದೆ. ಅವ್ರ ಹತ್ರ ಈ ತರ ನಮ್ಮ ಹೆಂಡತಿಗೆ ಹೆರಿಗೆ ಪೈನ್ ಆಗಿದೆ, ಇಮಿಡಿಯೇಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಬನ್ನಿ ಅಂತ. ಅವರು ಕೂಡ ಆಯ್ತಾಯ್ತು ನಾನು ಬರ್ತೀನಿ ಅಂತ ಬಂದ್ರು. ನೆಕ್ಸ್ಟ್ ನಮ್ಮ ಅಮ್ಮನನ್ನು ಕರ್ಕೊಂಡು ಹೋಗಿದೀವಿ, ಹಾಸ್ಪಿಟಲ್ ಅಲ್ಲಿ ಸೇರಿಸಿದೀವಿ, ಮಗುನು ಹುಟ್ಟಿದ್ದು.
ಈಗ ಆ ಒಂದು ಟ್ಯಾಕ್ಸಿಯಿಂದ ಇಳಿದ ಮೇಲೆ ನಮ್ಮ ತಂದೆ ಹೇಳಿದ್ರು, ಅರ್ಜೆಂಟ್ ಅಲ್ಲಿ ಎಷ್ಟು ದುಡ್ಡ ಇದೆ ಹೇಳಿ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗೆ? ಟ್ಯಾಕ್ಸಿ ಡ್ರೈವರ್ಗೆ. ಅವ್ರು ನಮಗೆ ಪರಿಚಯ ಆದವ್ರೆ. ಅವ್ರು ಹೇಳಿದ್ರು, ಇಲ್ಲ ಸರ್, ಯಾಕೆ ಈಗ ಅರ್ಜೆಂಟ್ ಮಾಡ್ತೀರಿ, ಫಸ್ಟ್ ನೀವು ನಿಮ್ಮ ಮನೆಯವ್ರಿಗೆ ಹೆರಿಗೆ ಆಗ್ಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಅವ್ರು ಕಳಿಸ್ಬಿಟ್ರು. ನಾವು 2 ದಿವಸ ಆದ್ಮೇಲೆ ಹಾಸ್ಪಿಟಲ್ ಇಂದ ನಮ್ಮ ತಂಗಿಗೆ ಕರ್ಕೊಂಡು ಮನೆಗೆ ಬಂದ್ವಿ. ಆಮೇಲೆ ಯಾವುದೋ ಒಂದು ಮಾರ್ಕೆಟ್ಗೆ ಹೋಗಿ ಯಾವುದೋ ಸಾಮಾನು ತರುವುದಕ್ಕೆ ನಾನು ನನ್ನ ತಂದೆನೂ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ. ಆವಾಗ ಟ್ಯಾಕ್ಸಿ ಡ್ರೈವರು ಮಾರ್ಕೆಟ್ ಅಲ್ಲಿ ನಾವು ನೋಡಿ ನಮ್ಮ ತಂದೆ ಹೇಳಿದ್ರು, ಅಯ್ಯೋ ನಾನು ಮರದೋಗಿದೆ, ಅವತ್ತು ಹಾಸ್ಪಿಟಲ್ಗೆ ಬಂದಿದ್ದೀರಿ, ನಿಮ್ಗೆ ನಾನು ಟ್ಯಾಕ್ಸಿ ದುಡ್ಡು ಕೊಡ್ಬೇಕಾಯ್ತು, ಎಷ್ಟಾಯ್ತು ಹೇಳಿ ನಾನು ಕೊಡ್ತೀನಿ ಅಂತ. ದಯಮಾಡಿ ಎಲ್ಲರೂ ಗಮನಿಸ್ಬೇಕಿಲ್ಲಿ. ಆವಾಗ ಅವ್ರು ಟ್ಯಾಕ್ಸಿ ಡ್ರೈವರ್ ಹೇಳಿದ ಮಾತು ಇವತ್ತು ಕೂಡ ನನ್ನ ನೆನಪಲ್ಲಿದೆ. ಅವ್ರು ಏನ್ ಹೇಳಿದ್ರು ಗೊತ್ತಾ? ಸರ್ ಇರ್ಲಿ ಪರವಾಗಿಲ್ಲ ಸರ್, ನನಗೆ ಗೊತ್ತಾಯ್ತು ನಿಮ್ಗೆ 2ನೇದು ಕೂಡ ಹೆಣ್ಮಗಳಾಗಿದೆ ಅಂತ ನನಗೆ ಗೊತ್ತಾಯ್ತು. ಏನ್ ನಿಮ್ಮಿಂದ ನಾನು ದುಡ್ಡು ತಗೊಳ್ಳಿ ಹೇಳಿ, ನಾನೇ ನಿಮ್ಗೆ ದುಡ್ಡು ಕೊಡ್ಬೇಕು, ಯಾಕಂದ್ರೆ 2 ಹೆಣ್ಮಗಳಾಯ್ತು, ನಿಮ್ಮಿಂದ ನಾನು ದುಡ್ಡು ತಗೊಂಡ್ರೆ ಜನ ನನ್ನನ್ನು ಬೈತಾರೆ ಸರ್, ಬಿಟ್ಬಿಡಿ ಸರ್, ಪರವಾಗಿಲ್ಲ ನೀವು ದುಡ್ಡು ಕೊಡೋದು ಅಂತ ಹೇಳಿದ್ರು. ಯಾಕಂದ್ರೆ 2 ಹೆಣ್ಮಕ್ಳಿದ್ರೆ ತುಂಬಾ ಕಷ್ಟಪಡಬೇಕು, ಈಗಾಗಲೇ ಆಸ್ತಿಯನ್ನು ಸೇರಿಸಬೇಕು, ಅವ್ರಿಗೆ ಎಲ್ಲ ಜ್ಯುವೆಲ್ರಿ ಎಲ್ಲ ಮಾಡಬೇಕು, ಇದೆಲ್ಲ ಕೆಲಸಗಳಿದೆ, ಯಾಕೆ ನೀವು ಅಂತ ಅರ್ಥದಲ್ಲಿ ಅವ್ರು ಹೇಳಿದ್ರು. ಅದಕ್ಕೆ ನನ್ನ ತಂದೆ ಹೇಳಿದ್ರು, ಇಲ್ಲಪ್ಪ ನನ್ನ ಮೇಲೆ ಆತರ ಎಲ್ಲ ನೀವು ಏನು ಪಶ್ಚಾತ್ತಾಪ ಏನು ಪಡೋದು ಬೇಕಾಗಿಲ್ಲ, ನನಗೆ 2 ಹೆಣ್ಮಕ್ಳಿದ್ರು ಈ ವಿಶ್ವನ ತಿರುಗಿ ನೋಡುವಂತ ಒಂದು ಹೆಣ್ಮಕ್ಳಾಗಿ ನಾನು ಅವರನ್ನು ಬೆಳೆಸ್ತೀನಿ, ಹಾಗಾಗಿ ನಿಮ್ಮ ಈ ಮಾತುಗಳನ್ನು ಬೇಕಾಗಿಲ್ಲ, ನಿಮ್ ದುಡ್ಡು ತಗೊಂಡು ಹೋಗ್ರಿ ಅಂತ ಹೇಳ್ಬಿಟ್ರು. ಇವತ್ತು ನಾನು ನನ್ನ ತಂಗಿಯನ್ನು ಕೂಡ ಈ ಸಮಾಜದಲ್ಲಿ ಉನ್ನತ ಹುದ್ದೆಯಲ್ಲಿ ನಾವು ಬಂದಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ತಂದೆನೇ ಎಂಬುದನ್ನು ಹೆಮ್ಮೆಯಿಂದ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ತರ ಒಬ್ಬೊಬ್ಬ ಮನೆಯಲ್ಲಿನೂ ಕೂಡ ನಿಮ್ಮನ್ನು ಪ್ರೋತ್ಸಾಹಿಸುವವರು ಕೂಡ ಇದ್ದೇ ಇರ್ತಾರೆ. ಆದ್ರೆ ಇವತ್ತು ನಾವು ಸಮಾಜದಲ್ಲಿ ನೋಡಿದೀವಿ ಅಂದ್ರೆ ಈಗ ಓದಿದವರು ಓದದೇ ಇದ್ದವರು ಸುಮಾರು ಜನ ಕೂಡ ಹೆಣ್ಮಕ್ಳು ಬೇಡ, ನಮ್ಗೆ ಗಂಡ್ಮಕ್ಳೇ ಬೇಕು ಅಂತ ಒಂದು ಚಿಂತನೆ ಈಗಲೂ ಕೂಡ ಸಮಾಜದಲ್ಲಿ ಇರುವುದು ತುಂಬಾ ವಿಷಾದನೀಯ ವಿಷಯ. ಒಂದು ರಾಜಸ್ಥಾನಲ್ಲಿ ನಡೆದಿರುವ ಘಟನೆ ಇದು. 3 ಹೆಣ್ಮಕ್ಳಾಯ್ತು, ಅವ್ರಿಗೆ ಗಂಡ್ಮಗು ಬೇಕು ಅಂತ ಇನ್ನೊಂದು ಹೆರಿಗೆ ಆಯ್ತು, 4ನೇದು ಕೂಡ ಹೆಣ್ಮಗು ಆಯ್ತು. ಮನೆಯಲ್ಲಿ ತುಂಬಾ ಜಗಳಾಡಿದ್ರು. ಈ ಹೆಣ್ಮಗುವನ್ನು ಕರ್ಕೊಂಡೋಗಿ ಎಲ್ಲಾದ್ರೂ ಬಿಡ್ರಿ, ಇದನ್ನ ಸಾಕಕ್ಕಾಗಲ್ಲ ಅಂತ ಮನೆಯಲ್ಲಿ ಇರುವ ಎಲ್ಲರೂ ಕೂಡ ಸೇರಿ ಒಂದು ತೀರ್ಮಾನ ಮಾಡಿ ಏನ್ ಮಾಡಿದ್ರು, ಎಲ್ಲಾದ್ರೂ ಕೊಂಡು ಅದನ್ನು ಮಗುವನ್ನು ಬಿಟ್ಬಿಡಬೇಕು ಅಂತ ಹೇಳಿ ತಾಯಿಯಿಂದ 1 ದಿವಸ 24 ಗಂಟೆ ಕೂಡ ಆಗಿಲ್ಲ ಮಗು ಹುಟ್ಟಿ, ಆ ಮಗುವನ್ನು ಕರ್ಕೊಂಡೋಗಿ ಒಂದು ದೊಡ್ಡ ಗುಡ್ಡದ ಮೇಲೆ ಇಟ್ಬಿಟ್ಟು ಬಂದ್ರು. ಗುಡ್ಡದ ಮೇಲೆ ಬಿಟ್ಬಿಟ್ಟು ವಾಪಸ್ ಬಂದ್ಬಿಟ್ರು. ಇಲ್ಲಿ ತಾಯಿ ಅಳ್ತಾ ಇದ್ದಾಳೆ, ಯಾಕಂದ್ರೆ ತಾಯಿಗೆ ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಅವಳೇ ಸಾಕಿರೋದ್ರಿಂದ ಆ ತಾಯಿಗೆ ಆತರ ಒಂದು ವ್ಯತ್ಯಾಸ ಮಾಡುವ ಮನೋಭಾವನೆ ಬರುವುದಿಲ್ಲ. ಅವಳ ತಾಯಿ ಅಲ್ವಾ, ಅವಳಿಗೆ ತುಂಬಾ ನೋವಾಯ್ತು. ನನ್ನ ಮಗು ಯಾವುದೋ ಒಂದು ಗುಡ್ಡದ ಮೇಲೆ ಒಂದು ಬಟ್ಟೆನೂ ಇಲ್ಲದೆ ಸುಮ್ಮನೆ ಹಂಗೆ ಮಗುವನ್ನು 1 ದಿವಸದ ಕೂಸನ್ನು ಕೂಡ ಅಲ್ಲೇ ಬಿಟ್ಬಿಟ್ಟು ಬಂದಿದಾರಲ್ವಾ, ಅವಳಿಗೆ ನೈಟ್ ಎಲ್ಲ ಮಲಗಕ್ಕೆ ಆಗ್ತಾ ಇಲ್ಲ. ಅವತ್ತು ಚೆನ್ನಾಗಿ ಜೋರ್ ಮಳೆ ಆಗ್ತಾ ಇತ್ತು. ನಿಮ್ಗೆಲ್ಲ ಗೊತ್ತಿದೆ ರಾಜಸ್ಥಾನಲ್ಲಿ ಎಷ್ಟು ಟೆಂಪರೇಚರ್ ಇರ್ತದೆ ಅಂತ. ಬೆಳಗ್ಗೆ ತುಂಬಾ ಅತಿ ಹೆಚ್ಚಿನ ಒಂದು ಟೆಂಪರೇಚರ್ ಇರ್ತದೆ, ರಾತ್ರಿ ಆದ್ಮೇಲೆ ತುಂಬಾ ತಂಪುಗೆ ಆಗ್ತದೆ, -ಡಿಗ್ರಿನಲ್ಲಿ ಇರ್ತದೆ. ಈ ತರ 2 ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಅಲ್ಲಿ ಇರ್ತದೆ ಡೆಸರ್ಟ್ಸ್ ಅಲ್ಲಿ. ಸೊ ಈ ತರ ಒಂದು ಸಂದರ್ಭದಲ್ಲಿ ಜೋರ್ ಮಳೆನೂ ಆಯ್ತು. 3 ದಿವಸ 72 ತಾಸು ಹೋಯ್ತು. ಇವಳಿಗೆ ಮನಸ್ಸು ಕೇಳ್ತಾ ಇಲ್ಲ, ಆ ಮಗುವನ್ನು ಎಲ್ಲೋ ಬಿಟ್ಟು ಬಂದಿದಾರಲ್ವಾ, ಏನಾಯ್ತು ಅಂತ ನೋಡಬೇಕು ಅಂತ ಕಾರಣದಿಂದ ಅವಳು ಮತ್ತೆ ಅಲ್ಲಿ ಗುಡ್ಡಕ್ಕೆ ಹೋಗಿ ನೋಡೋಣ ಅಂತ ಹೇಳಿ ಯಾರಿಗೂ ಹೇಳದೆ ಮಧ್ಯರಾತ್ರಿನಲ್ಲಿ ಅವಳು ಮನೆ ಬಿಟ್ಟು ಅವಳು ಅದು ಮಗುವನ್ನು ನೋಡೋದಕ್ಕೆ ಹೋಗ್ತಾ ಇದ್ಲು. ಹೋಗಿ ಅವಳು ಗುಡ್ಡದ ಮೇಲೆ ನೋಡುವಾಗ ಆ ಮಗು ಅಳ್ತಾ ಇತ್ತು. ಯಾವ ಪ್ರಾಬ್ಲಮ್ ಅದಕ್ಕೆ ಆಗಿಲ್ಲ. ಆ ಎಷ್ಟೋ ವೆದರ್ ಕಂಡೀಷನ್ ಆದ್ರೂ ಸಹ ಮಗು ಅಳ್ತಾ ಅಲ್ಲಿ ಮಲಗ್ತಾ ಇತ್ತು. ಅದನ್ನ ನೋಡಿದ ತಕ್ಷಣ ಇವಳಿಗೆ ತುಂಬಾ ಆಶ್ಚರ್ಯ ಆಗಿ ಆ ಮಗುವನ್ನು ಹಂಗೆ ಕರ್ಕೊಂಡು ಮನೆಗೆ ಬಂದ್ರು. ಮನೆಗೆ ಬಂದ್ಮೇಲೆ ಅವಳು ಹೇಳ್ತಾಳೆ, ಇಲ್ಲಿ ಮನೆಯಲ್ಲಿ ಯಾರು ಇದರ ಬಗ್ಗೆ ಮಾತಾಡಬಾರ್ದು, ಯಾಕೆಂದ್ರೆ ಈ ಮಗು ಬೇಡ ಅಂತ ತಾವೆಲ್ಲರೂ ಕೂಡ ಗುಡ್ಡದ ಮೇಲೆ ಬಿಟ್ರಿ. 72 ತಾಸು ಯಾರು ಇಲ್ಲದೆ ಒಂದು ಹಾಲು ಕೂಡ ಕುಡಿಸಿಲ್ಲ, ಯಾವುದು ಕುಡಿಸಿಲ್ಲ, ನೀರು ಒಂದು ಹನಿ ಕೂಡ ಕುಡಿಸಿಲ್ಲ. ಇಷ್ಟು ಒಂದು ಪ್ರಾಬ್ಲಮ್ ಇಂದ, ಇಷ್ಟು ಒಂದು ವೆದರ್ ಕಂಡೀಷನ್ ಇಂದ ಈ ಮಗು ಬದುಕ್ತಾ ಇತ್ತು ಅಂದ್ರೆ ಈ ಮುಂದಕ್ಕೆ ಕೂಡ ಯಾರದ ಒಂದು ಅವಕಾಶವೂ ಇಲ್ಲದೆ, ಯಾರದ ಸಪೋರ್ಟ್ ಇಲ್ಲದೆ ಕೂಡ ಈ ಮಗು ಚೆನ್ನಾಗಿ ಬೆಳೀತಾಳೆ. ಅವಳ ಶಕ್ತಿಯ ಸ್ವರೂಪ ಅಂತ ಹೇಳಿ ಆ ಮಗುವನ್ನು ತಂದು ಅವಳು ಸಾಕಕ್ಕೆ ಶುರು ಮಾಡಿದ್ದಾಳೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹೆಣ್ಮಕ್ಳಿಗೆ ನೈಸರ್ಗಿಕವಾಗಿನೇ ಆ ಒಂದು ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಎಂಬುದನ್ನು ಎಲ್ಲಾ ಹೆಣ್ಮಕ್ಳನ್ನು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆದ್ರೆ ಇವತ್ತು ನಾವು ಫ್ಯಾಮಿಲಿ ಒಳಗಡೆ ನೋಡಿದ್ರೆ ತುಂಬಾ ಜಗಳಾಡ್ತಾರೆ ಹೆಣ್ಮಕ್ಳು ಗಂಡ್ಮಕ್ಳು. ಇವತ್ತು ಡೈವರ್ಸ್ ಎಲ್ಲ ಕೂಡ ಜಾಸ್ತಿ ಆಗ್ತಾ ಇದೆ ಎಂಬುದು ನಾವು ಪೇಪರ್ ಅಲ್ಲಿ ಎಲ್ಲ ನೋಡ್ತಾ ಇದ್ವಿ. ಯಾಕೆ ಹಂಗ ಆಗ್ತಾ ಇದೆ ಅಂದ್ರೆ, ಯಾವಾಗ್ಲೂ ಕೂಡ ಹೆಣ್ಮಕ್ಳಿಗೆ ಅಂತ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಗಂಡ್ಮಕ್ಳಿಗೆ ಅಂತ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಈ ಒಂದು ಜಗಳ ನಮಗೆ ಬರುವುದಿಲ್ಲ. ಯಾಕಂದ್ರೆ ಎಷ್ಟೋ ಜನ ಇಲ್ಲಿ ಪೊಲೀಸ್ ಆಫೀಸರ್ ಇದ್ದಾರೆ, ನಾವು IAS ಆಫೀಸರ್ ಇದ್ದೀವಿ, ಮನೆಯಲ್ಲಿ ಜಗಳಾಡ್ಕೊಂಡೆಲ್ಲ ನಮ್ಮ ಹತ್ರನೂ ಬರ್ತಾರೆ, ಮನೆಯಲ್ಲಿ ಇಷ್ಟು ಪ್ರಾಬ್ಲಮ್ ಆಗಿದೆ ಅಂತ ಬರ್ತಾರೆ. ಯಾಕೆ ಜಗಳಾಡ್ಬೇಕು? ಉದಾಹರಣೆಗೆ ಒಂದು ಹೇಳ್ತೀನಿ. ನಾವು ಚಿಂತನೆ ಮಾಡೋದು, ಮಹಿಳೆ ಚಿಂತನೆ ಮಾಡೋದಕ್ಕೂ ಗಂಡಸರು ಚಿಂತನೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಫಾರ್ ಎಕ್ಸಾಂಪಲ್, ಗಂಡಸರಿಗೆ ಯಾವುದೇ ಒಂದು ವಿಷಯ ಬ್ರೈನ್ ಅಲ್ಲಿ ಸ್ಟೋರ್ ಆಗಬೇಕಾದ್ರೆ ಬಾಕ್ಸ್ ಆಗಿ ಸ್ಟೋರ್ ಆಗ್ತದೆ. ಅಂದ್ರೆ ಒಂದೊಂದು ಬಾಕ್ಸ್ ಅಲ್ಲಿ ಸ್ಟೋರ್ ಆಗ್ತದೆ. ಅದೇ ಹೆಣ್ಮಗಳಿಗೆ ಹೆಂಗೆ ಸ್ಟೋರ್ ಆಗ್ತದೆ ಅಂದ್ರೆ ನೂಡಲ್ಸ್ ತರ ಸ್ಟೋರ್ ಆಗ್ತದೆ. ನೂಡಲ್ಸ್ ಅಂದ್ರೆ ಗೊತ್ತಲ್ವಾ, ಎಲ್ಲ ಇಂಟರ್ ಕನೆಕ್ಟೆಡ್ ಆಗಿ ಇರ್ತದೆ. 1925
2005ರಲ್ಲಿ ಏನ್ ನಡೆದಿದೆ ಅದನ್ನು ತಗೊಂಡು ಬಂದು 1985 ಜೊತೆಗೆ ಅದನ್ನು ಟೈ ಮಾಡ್ತಾರೆ. ಆದ್ರೆ ಗಂಡಸರಿಗೂ ಅದು ಬರುವುದಿಲ್ಲ. ಅವ್ರಿಗೆ ಆಫೀಸ್ ಒಂದು ಬಾಕ್ಸ್ ಅಲ್ಲಿ ಇರ್ತದೆ, ಮನೆ ಒಂದು ಬಾಕ್ಸ್ ಅಲ್ಲಿ ಇರ್ತದೆ, ಮಕ್ಕಳು ಒಂದು ಬಾಕ್ಸ್ ಅಲ್ಲಿ ಇರ್ತದೆ, ಮನೆಯವರು ಒಂದು ಬಾಕ್ಸ್ ಅಲ್ಲಿ ಇರ್ತಾರೆ. ಇನ್ನೊಂದು ಒಂದು ವಿಷಯ ಇದೆ, ಗಂಡಸರಿಗೆ ಇಲ್ಲಿರುವವರೆಲ್ಲ ಒಪ್ತೀರಿ ಅಂತ ಭಾವಿಸ್ತೀನಿ, ಒಂದು ಎಂಟಿ ಬಾಕ್ಸ್ ಅಂತ ಇದೆ. ಒಂದು ಬಾಕ್ಸ್ ಎಂಟಿ ಬಾಕ್ಸ್ ಅಂತ ಎಲ್ಲ ಗಂಡಸರಿಗೂ ಇದೆ. ಅಂದ್ರೆ ಏನ್ ಅರ್ಥ ಗೊತ್ತಾ, ಎಲ್ಲ ಮದುವೆ ಆದವರೆಲ್ಲ ನೋಡಿರ್ತಾರೆ, ಮದುವೆ ಆಗದೆ ಇದ್ರು ತಂದೆ ಎಲ್ಲ ನೋಡಿರ್ತಾರೆ, ಸುಮ್ಮನೆ ಕೂತಿರ್ತಾರೆ. ಏನ್ ನೋಡಿದ್ರೆ ಸುಮ್ಮನೆ ಒಂದು 15 ನಿಮಿಷ ಗಂಡಸರು ಕೂತಿರ್ತಾರೆ, ಯಾಕಂದ್ರೆ ಅದು ಎಂಟಿ ಬಾಕ್ಸ್ ಅಲ್ಲಿ ಓಡ್ತಾ ಇದೆ ಅಂತ ಅರ್ಥ. ಆದ್ರೆ ಹೆಣ್ಮಕ್ಳು ಸುಮ್ಮನೆ ಇರಲ್ಲ, ಗಂಡಸು, ಯಾಕಂದ್ರೆ ಅವಳಿಗೆ ಅದು ಅರ್ಥ ಆಗುದಿಲ್ಲ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಎಂಟಿ ಬಾಕ್ಸ್ ಅಂದ್ರೆ ಅವ್ರು ಏನು ಚಿಂತನೆ ಮಾಡಲ್ಲ, ಸುಮ್ಮನೆ ಕೂಡಿರ್ತಾರೆ. ಆದ್ರೆ ಹೆಣ್ಮಕ್ಳಿಗೆ ಆತರ ಎಂಟಿ ಬಾಕ್ಸ್ ಇರೋದಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು ನಾವು, ಇನ್ನು ಮುಂದೆ ನಿಮ್ ಮನೆಯವರು ಸುಮ್ಮನೆ ಕೂಡಿದಾರೆ ಅಂದ್ರೆ ಏನ್ ಮಾಡ್ಬೇಕು, ಏನ್ ಮಾತಾಡಿದ್ರೆ ಹಂಗೆ ನಾವು ಹೋಗ್ಬಿಡ್ಬೇಕು. ಓಕೆ ಎಂಟಿ ಬಾಕ್ಸ್ ಅಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ಬಿಟ್ರೆ ಯಾವ ಜಗಳ ನಮ್ಗೆ ಬರಲ್ಲ. ಆಲ್ಬರ್ಟ್ ಐನ್ಸ್ಟೀನ್ ಒಂದ್ ದಿವಸ ಒಂದು ಪಾರ್ಟಿಗೆ ಹೋದ್ರು. ನೀವೆಲ್ಲ ಗಂಡಸರು ಇದ್ದೀರಾ, ಪಾರ್ಟಿಗೆ ಹೋಗುವಾಗ ಏನ್ ಮಾಡ್ತೀರಿ ಗೊತ್ತಾ, ಮನೆಯವರನ್ನು ಕರ್ಕೊಂಡು ಹೋಗ್ಬಿಟ್ರೆ ಏನ್ ಸಮಸ್ಯೆ ಇರಲ್ಲ. ಸಪೋಸ್ ನೀವು ಮನೆಯಲ್ಲಿ ಬಿಟ್ಟು ಯಾವ್ದೋ ಒಂದು ಪಾರ್ಟಿಗೆ ಫಂಕ್ಷನ್ಗೆ ಹೋಗಿದ್ರಿ ಅಂದ್ರೆ ವಾಪಸ್ ಬಂದಾಗ ಒಂದು ಮೊಳಕೆ ಕ್ವಶ್ಚನ್ಗಳಂತ ಬರ್ತದೆ. ಅಲ್ಲಿ ಯಾರು ಬಂದ್ರು, ನಿಮಗೆ ಏನ್ ಮರ್ಯಾದೆ ಮಾಡಿದ್ರು, ನಿಮ್ಗೆ ಫಸ್ಟ್ ಊಟ ಕೊಟ್ರ, ನಿಮ್ಗೆ ಫಸ್ಟ್ ಶಾಲೆ ಹಾಕಿದ್ರ, ಅಲ್ಲಿ ಬೇರೆಯವ್ರು ಯಾರು ಬಂದ್ರು, ಫ್ಯಾಮಿಲಿ ಜೊತೆಗೆ ಯಾರು ಬಂದ್ರು, ಏನ್ ಊಟ ಕೊಟ್ರು, ಇದೆಲ್ಲ ಕ್ವಶ್ಚನ್ಗಳು ಬರ್ತವೆ. ಆತರ ಆಲ್ಬರ್ಟ್ ಐನ್ಸ್ಟೀನ್ ಒಂದು ದಿವಸ ಒಂದು ಪಾರ್ಟಿಗೆ ಹೋದ್ರು. ಹೋಗಿ ಮತ್ತೆ ವಾಪಸ್ ಮನೆಗೆ ಬಂದ್ಮೇಲೆ ಅವ್ರ ಹೆಂಡತಿ ಒಂದು ಕ್ವಶನ್ ಕೇಳ್ತಾರೆ ಇದೇ ತರ, ಏನ್ರಿ ಪಾರ್ಟಿ ಎಲ್ಲ ಚೆನ್ನಾಗಾಯ್ತಾ ಅಂತ. ಹಾ ಆಯ್ತಾಯ್ತು ಅಂತ. ಯಾರೆಲ್ಲ ಬಂದ್ರು ಅಂತ ಹೇಳಿ, ಅವ್ರು ಬಂದ್ರು ಇವ್ರು ಬಂದ್ರು ಇವ್ರು ಬಂದ್ರು ಅಂತ ಹೇಳಿ. ಇದೆಲ್ಲ ಹೆಣ್ಮಕ್ಳು ಯಾರೆಲ್ಲ ಬಂದ್ರು ಅಂತ ಕೇಳಿದ್ರು. ಅವರು ಈ ತರ ಇವ್ರು ಬಂದ್ರು ಅವ್ರು ಬಂದ್ರು ಅಂತ ಹೇಳಿದ್ರು. ಆಯ್ತು ಅಂತ ಒಬ್ಬ ಲೇಡಿ ಹೆಸರು ಹೇಳಿ, ಈ ಅಮ್ಮ ಏನ್ ಡ್ರೆಸ್ ಹಾಕೊಂಡ್ ಬಂದ್ರು ಅಂತ ಕೇಳಿದ್ರು. ಈಗ ಆಲ್ಬರ್ಟ್ ಐನ್ಸ್ಟೀನ್ಗೆ ತುಂಬಾ ಕಷ್ಟವಾದ ಒಂದು ಸಿಚುವೇಶನ್. ಅವ್ರು ಹೇಳಿದ್ರು, ನೋಡಿ ನೀವು ಹೇಳುವ ಹೆಣ್ಮಗಳು ನನಗೆ ಆಪೋಸಿಟ್ ಅಲ್ಲಿ ಕುತ್ಕೊಂಡು ನನ್ನ ಜೊತೆಗೆ ಊಟ ಮಾಡ್ತಾ ಇದ್ರು, ಏನ್ ಡ್ರೆಸ್ ಹಾಕೊಂಡ್ ಬಂದ್ರು ಅಂತ ಹಿಂಗೆ ಕೇಳಿದ್ರೆ ನಾನು ಕೆಳಗಡೆ ಹೋಗಿ ನೋಡಿ ಹಿಂಗೆ ಏನ್ ಡ್ರೆಸ್ ಹಾಕಿದಾರೆ ನೋಡಿದ್ರೆ ಅದು ತಪ್ಪಾಗುತ್ತೆ, ಈ ತರ ನೋಡಕ್ಕೆ ಆಗುದಿಲ್ಲ. ಹಾಗಾಗಿ ನನಗೆ ಅವ್ರು ಏನ್ ಡ್ರೆಸ್ ಹಾಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲಮ್ಮ ಅಂತ ಹೇಳ್ಬಿಟ್ರು. ಅಷ್ಟೇ, ಅಲ್ಲಿಂದ ಜಗಳ ಶುರು ಆಯ್ತು. ಸೊ ಆಲ್ಬರ್ಟ್ ಐನ್ಸ್ಟೀನ್ಗೆನೆ ಈ ಒಂದು ಪರಿಸ್ಥಿತಿ ಅಂದ್ರೆ ಅವರ ಬುಕ್ಕಲ್ಲಿ ಬಯೋಗ್ರಫಿಯಲ್ಲಿ ಅದನ್ನು ಬರೀತಾರೆ. ಈ ತರ ಇದ್ದಾಗ ಯಾಕೆ ಈ ಒಂದು ಜಗಳಗಳು ಆಗ್ತಾ ಇದೆ ಅಂದ್ರೆ ನಮ್ಮ ಒಂದು ಮನಸ್ಥಿತಿನೂ ಗಂಡ್ಮಕ್ಕಳ ಮನಸ್ಥಿತಿನೂ ಬೇರೆ ಬೇರೆಯಾಗಿ ಇರ್ತದೆ ಎಂಬುದನ್ನು ಒಂದು ಬೇಸಿಕ್ ಅನ್ನು ನಾವು ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ ಸಂಸಾರದಲ್ಲಿ ನಾವು ಯಾವುದೇ ರೀತಿಯ ಜಗಳ ಇಲ್ಲದೆ ನಾವು ಒಟ್ಟಾರೆಯಾಗಿ ನಾವು ಕೆಲಸ ಮಾಡಕ್ಕೆ, ಒಟ್ಟಾರೆಯಾಗಿ ಬದುಕೋದಕ್ಕೆ, ಇಬ್ಬರು ಸೇರಿ ನಾವು ಬೆಳೆಯೋದಕ್ಕೆ ಅದು ಕಾರಣವಾಗಿ ಇರ್ತದೆ. ಈಗ ನಾವು ಹೆಣ್ಮಕ್ಕಳಾಗಿ ನಾವು ಬೆಳೆಯಬೇಕಾದ್ರೆ ಎಷ್ಟೋ ಕಷ್ಟಗಳು ನಮಗೆ ಬಂದೇ ಬರ್ತದೆ, ಇಲ್ಲ ಅಂತ ಅಲ್ಲ. ಈಗ ಓದಕ್ಕೆ ಶುರು ಮಾಡ್ತೀವಿ ಅಂದ್ರೆ ಓದನ ಚೆನ್ನಾಗಿ ಓದ್ತಾಳೆ ಅಂತ ಹೇಳಿ ಈವನ್ ಇಂಜಿನಿಯರಿಂಗ್ ಕಾಲೇಜ್ ಆಗ್ಲಿ ಡಾಕ್ಟರ್ ಆಗ್ಲಿ ಎಲ್ಲರೂ ಹಾಕ್ತಾರೆ. ಹಾಕಿದ ಮೇಲೆ ಏನ್ ಹೇಳ್ತಾರೆ, ಸಪೋಸ್ ಅವಳು ಚೆನ್ನಾಗಿ ಓದ್ತಾ ಇದ್ದಾಳೆ, ಎಲ್ಲ ಸೆಮಿಸ್ಟರ್ ಅಲ್ಲಿನೂ ಕೂಡ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ತಾ ಬಂದಿದ್ದಾಳೆ. ಆದ್ರೆ ಮಧ್ಯದಲ್ಲಿ ಯಾವುದೋ ಒಂದು ಗಂಡು ಮದುವೆಗೋಸ್ಕರ ಸಿಕ್ಕಿದ್ದಾರೆ ಅಂತ ಹೇಳಿದ ತಕ್ಷಣ ಏನ್ ಮಾಡ್ತಾರೆ, ಇದೆಲ್ಲ ಬದಿಗೆ ಇಟ್ಬಿಡ್ತಾರೆ. ಆಯ್ತಮ್ಮ ಚೆನ್ನಾಗಿ ಓದ್ತಿದಿ ರೈಟ್, ಆದ್ರೆ ಈ ತರ ಹುಡುಗ ಮತ್ತೆ ಇನ್ನೊಮ್ಮೆ ಸಿಗೋದೇ ಇಲ್ಲ, ಹಾಗಾಗಿ ಮದುವೆ ಫಸ್ಟ್ ಮಾಡ್ಬಿಡೋಣ ಅಂತ ಮದುವೆ ಮಾಡ್ಬಿಡ್ತಾರೆ. ಸೇರಿ ಒಮ್ಮೆ ಅದನ್ನ ದಾಟಿ ಒಂದು ಹೆಣ್ಮಗಳು ಚೆನ್ನಾಗಿ ಓದಿದ್ದಾಳೆ, ಒಳ್ಳೆ ಕೆಲ್ಸಕ್ಕೆ ಹೋಗಿದ್ದಾಳೆ ಅಂತ ಕೇಳಿದ್ರೆ ಕೆಲ್ಸಕ್ಕೆ ಹೋಗಿದ ಮೇಲೇನು ಅವಳಿಗೆ ಮದುವೆ ಆದ್ಮೇಲೆ ಒಂದ್ ವೇಳೆ ಗಂಡ ಅರುಣಾಚಲ್ ಪ್ರದೇಶದಲ್ಲಿ ಇದ್ದಾನೆ ಅಂದ್ರೆ ಇವಳು ಏನ್ ಮಾಡ್ಬೇಕು, ಇಲ್ಲಿಂದ ಕೆಲಸ ಬಿಟ್ಟು ಅವನ ಜೊತೆಗೆ ಅರುಣಾಚಲ್ ಪ್ರದೇಶಕ್ಕೆ ಹೋಗ್ಬಿಡ್ಬೇಕು. ಅಲ್ಲಿನೂ ಹೋಗಿದ್ದಾಳೆ ಪರವಾಗಿಲ್ಲ ಅಂತ ಹೇಳಿ ಅಲ್ಲಿ ಏನಾದ್ರು ಒಂದೆರಡು ಕೆಲಸ ಅವಳಿಗೆ ಸಿಕ್ಕಿದೆ ಅಂದ್ರೆ ಮಗು ಹುಟ್ಟಿದೆ. ಮಗು ಹುಟ್ಟಿದ ಮೇಲೆ ಏನಾಗ್ತದೆ, ಮಗುವನ್ನು ನೋಡ್ಕೊಳ್ಳೋದೇ ನಮ್ಗೆ ಇಂಪಾರ್ಟೆಂಟ್ ಇದೆ. ಸೊ ಮಗುವನ್ನು ನೋಡಿ ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಲ್ಲಿನೂ ಕೂಡ ಅವಳು ಕೆಲಸವನ್ನು ಬಿಡ್ತಾರೆ. ಈ ತರ ಪ್ರತಿ ಹಂತದಲ್ಲಿನೂ ಅವಳು ಕಷ್ಟವನ್ನು ತಾಟ್ಕೊಂಡೇ ನಾವು ಬರಬೇಕೇ ವಿನ ಅದನ್ನು ನಾವು ಬಿಟ್ಟು ಬರಕ್ಕೆ ಆಗುದಿಲ್ಲ. ಈಗ ನಾವು ಹೇಳ್ತೀವಿ ಅದನ್ನ ಗಂಡ್ ಮಕ್ಕಳಿಂದ ಮಾತ್ರ ಆತರ ಇಶ್ಯೂಸ್ ಇದೆ ಅಂತ ತಿಳ್ಕೊಳ್ಬಾರದು. ಎಷ್ಟೋ ಹೆಣ್ಮಕ್ಳು ಅದನ್ನ ಹೇಳೋದನ್ನ ನಾವು ಕೇಳಿದ್ದೀವಿ. ಯಾರಾದ್ರೂ ಸಮಾಜದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಬಂದ್ರೆ ಕೆಲವೊಂದು ಹೆಣ್ಮಕ್ಳು ಹೇಳ್ತಾರೆ, ಇವ್ರು ಯಾವ ರೀತಿ ಇಲ್ಲಿ ಬಂದಿದ್ದಾಳೆ ಅಂತ ನಮ್ಗೆ ಗೊತ್ತಿಲ್ವಾ ಅಂತ. ಇಷ್ಟೊಂದೆಲ್ಲ ಅವಮಾನಗಳು ಎಲ್ಲರಿಗೂ ಬಂದೇ ಬರ್ತದೆ. ಆದ್ರೆ ಅದನ್ನೆಲ್ಲ ತಾಟ್ಕೊಂಡು ಬರಬೇಕು. ಒಂದು ಸರ್ವೆ ಹೇಳ್ತದೆ 1.5 ಟೈಮ್ಸ್ ಹೆಣ್ಮಕ್ಳು ಗಂಡ್ ಮಕ್ಕಳಿಗಿಂತ ಹೆಚ್ಚುವರಿಯಾಗಿ ಕೆಲಸ ಮಾಡಬೇಕು, ಹೆಚ್ಚುವರಿಯಾಗಿ ತಮ್ಮ ಪ್ರತಿಭೆಯನ್ನು ಜಾಸ್ತಿ ಮಾಡಿದ್ರೆ ಮಾತ್ರ ಒಂದು ಗಂಡಸರಿಗೆ ಸಮಾನವಾಗಿ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಎಲ್ಲ ಮನೆ ಕೆಲಸ ಎಲ್ಲ ಕೂಡ ನಾವು ಮಾಡ್ಬೇಕು. ಆದ್ರೆ ಹೆಣ್ಮಕ್ಳಿಗೂ ಕೆಲವೊಂದು ಪ್ರಾಬ್ಲಮ್ ಇದಾವೆ, ಅದನ್ನು ಕೂಡ ನಾವು ಮಾತಾಡ್ಬೇಕಂತ. ಅಡಿಗೆ ಮಾಡುವಾಗ ನಾವೇ ಮಾಡ್ಬೇಕು, ಮನೆಯಲ್ಲಿ ಮಕ್ಕಳು ಸಾಕುವಾಗ ನಾವೇ ಮಾಡ್ಬೇಕು. ಯಾರು ಕೆಲವೊಂದು ನಿಮ್ಗೆ ಹೇಳೋದಿಲ್ಲ, ಆದ್ರೆ ಅವ್ರೇ ಹಂಗ ಅನ್ಕೊಂತಾರೆ. ನನ್ನ ಜೊತೆಗೆ ಓದಿದ ಒಂದು ಫ್ರೆಂಡ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವ್ಳ ಪ್ರಾಬ್ಲಮ್ ಅಂತ ಒಂದ್ ದಿವಸ ನನ್ನ ಹತ್ರ ಮಾತಾಡಿದ್ರು. ಏನಮ್ಮ ಪ್ರಾಬ್ಲಮ್ ನಿನಗೆ? ನನಗೆ ನನ್ನ ಗಂಡನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಏನ್ ಪ್ರಾಬ್ಲಮ್ ಅಂತ ಕೇಳಿದೆ. ಅವ್ರು ಹೇಳಿದ್ರು, ನನಗೆ 8 ಗಂಟೆಗೆ ಕೆಲಸ ಮುಗೀತದೆ, ನನ್ನ ಗಂಡನಿಗೆ 4 ಗಂಟೆ ಕೆಲಸ ಮುಗಿದು ಮನೆಗೆ ಬಂದ್ಬಿಡ್ತಾರೆ. ಈಗ ಗಂಡ ಮನೆಗೆ ಬಂದ್ಮೇಲೆ ಟೀ ಯಾರು ಮಾಡೋದು? ಅವ್ನು ಬಂದ ತಕ್ಷಣ ಟೀ ಕುಡಿತಾರೆ. ಟೀ ಯಾರು ಮಾಡೋದು ಎಂಬುದರಲ್ಲಿ ಪ್ರಶ್ನೆ ಬಂದಿದೆ.
ನಾನು 8 ಗಂಟೆವರೆಗೆ ನನಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ನಾನು ಮನೆಗೆ ಹೋಗಿ ಟೀ ಯಾರು ಮಾಡೋದು ಎಂಬುದರಲ್ಲಿ ಸಮಸ್ಯೆ ಆಗಿದೆ. ನಾನು ಹೇಳಿದೆ, ಅವರೇ ಟೀ ತಾನಮ್ಮ, ಅವರೇ ಮಾಡ್ಕೊಳ್ಬೋದಲ್ವಾ, ಏನ್ ನೀನ್ ಹೋಗಿ ಮಾಡಿದ್ರೆ ಮಾತ್ರ ಕುಡಿತಾರೆ, ಅವರೇ ಮಾಡ್ಕೊಳ್ಳಿ ಅನ್ನೇ ಹೇಳಿ. ಆದ್ರೆ ಅವ್ರಿಗೆ ಅಭ್ಯಾಸ ಇಲ್ಲ. ನಾನು ಹೇಳ್ದೆ, ನನಗೆ ಕೂಡ ಅಭ್ಯಾಸ ಇಲ್ಲ, ನಾನು ಓದುವವರೆಗೆ ಮನೆಯಲ್ಲಿ ಒಂದು ಬಿಸಿ ನೀರು ಕೂಡ ಮಾಡಿಲ್ಲ. ಆದ್ರೆ ಮದುವೆ ಆದ್ಮೇಲೆ ಎಲ್ಲ ನಾವು ಕಲ್ತಿದೀವಿ ಅಲ್ವಾ, ಅದೇ ಇಲ್ಲ ಅವ್ರಿಗೂ ಕಳ್ಸಿರಿ, ಏನ್ ದೊಡ್ಡ ರಾಕೆಟ್ ಸೈನ್ಸ್ ಇದೆಯಾ ಟೀ ಮಾಡೋದು, ಅವ್ರಿಗೆ ಕಳ್ಸ್ಕೊಡ್ರಿ, ಅವ್ರು ಮಾಡ್ಲಿ. ಇಲ್ಲ 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 ನಮ್ಮ ಅತ್ತೆ ಬಿಡುವುದಿಲ್ಲ, ನನ್ನ ಮಗನನ್ನ ಹಂಗೆ ಸಾಕಿದೀನಿ, ಈಗೆಲ್ಲ ನನ್ನ ಮಗ ಹಂಗೆ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಸರಿ ಆಯ್ತು ಬಿಡು, ಒಬ್ಬ ಯಾರಾದ್ರೂ ಒಂದು ಮೇಡ್ ಒಂದು ಹೆಲ್ಪ್ ಇಟ್ಕೊಳ್ಳಿ, ಡೊಮೆಸ್ಟಿಕ್ ಹೆಲ್ಪ್ ಯಾರಾದ್ರೂ ಒಬ್ಬರಿಗೆ ಇಟ್ಕೊಳ್ಳಿ ಅಂತ ನಾನು ಸಜೆಷನ್ ಕೊಟ್ಟೆ. ಆಯ್ತು ಅಂತ ಅವಳು ಮಂಜುಳಾ ಅಂತ ಒಂದು ಅಮ್ಮವನ್ನು ಮನೆಗೆ ಒಂದು ಕೆಲಸಗಾರರಾಗಿ ಆಯ್ಕೆ ಮಾಡಿದ್ರು. 1 ತಿಂಗಳು ಆಯ್ತು. 1 ತಿಂಗಳು ಆದ್ಮೇಲೆ ನನ್ನ ಫ್ರೆಂಡ್ ಅನ್ನು ಮೀಟ್ ಮಾಡಿದೆ. ಏನಮ್ಮ ಈಗೇನ ಸಮಸ್ಯೆ ಸರಿ ಆಯ್ತಾ ಇಲ್ವಾ, ನಿಮ್ಮ ಮನೆಯದು ಟೀ ಮಾಡುವ ಪ್ರಾಬ್ಲಮ್ ಈಗ ಮಂಜುಳಾ ಬಂದ್ಮೇಲೆ ಸರಿ ಆಯ್ತಾ ಅಂತ ಕೇಳಿದೆ. ನೀನ್ ಯಾಕಂತ ಹೇಳ್ತಿ, ಮಂಜುಳಾವನ್ನು 2ನೇ ದಿವಸನೇ ಮನೆ ಬಿಟ್ಟು ಕಳ್ಸಿದೀನಿ ಅಂತ ಹೇಳಿದೆ. ಯಾಕೆ ಏನಾಯ್ತು ಅಂತ ಕೇಳಿದೆ. ಏನಾಗಿಲ್ಲ, ಅವ್ರು ಚೆನ್ನಾಗಿನ ಟೀ ಮಾಡಿದ್ರು, ಆದ್ರೆ ಮಂಜುಳಾ ಮಾಡಿದ ಟೀ ತುಂಬಾ ಚೆನ್ನಾಗಿದೆ ಅಂತ 10 ಸತಿ ನನ್ನ ಗಂಡ ನನ್ನ ಹತ್ರ ಹೇಳಿದ್ದಾನೆ. ಅದು ನನಗೆ ಇಷ್ಟ ಆಗಿಲ್ಲ, ಹಾಗಾಗಿ ನೆಕ್ಸ್ಟ್ ಡೇನ ಮನೆ ಬಿಟ್ಟು ಕಳ್ಸಿದೀನಿ ಅಂತ ಹೇಳಿ. ಈಗ ಪ್ರಾಬ್ಲಮ್ ಯಾರ್ದು ಹೇಳಿ? ಕೆಲವೊಂದು ವಿಷಯ ಹಿಂಗೇನು ಮಾಡಕ್ಕೆ ನಮ್ಗೆ ಮನಸ್ಸು ಬರೋಲ್ಲ, ಹಂಗೇನು ಮಾಡಕ್ಕೆ ಮನಸ್ಸು ಬರೋಲ್ಲ. ಎಲ್ಲಾನು ನಾವೇ ಮಾಡಬೇಕು ಅಂತ ಮಾಡ್ಕೊಂಡಿರೋದ್ರಿಂದ ನಮ್ಮ ಮೇಲೆ ನಾವೇ ಒತ್ತಡಗಳನ್ನು ಹಾಕೊಂತೀವಿ. ನಮ್ಮ ಲೈಫ್ ಅಲ್ಲಿ ಪ್ರಿಯಾರಿಟಿ ಏನಿದೆ ಎಂಬುದನ್ನು ಯೋಚನೆ ಮಾಡ್ಬೇಕು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನೀವು ಅನ್ಕೊಬಹುದು ಎಲ್ಲ ಕಡೆನೂ ಮಹಿಳೆಯರು ಇದಾರಲ್ವಾ ಅಂತ. ಈಗ ನೋಡಿ, ಎಲ್ಲ ಕ್ಷೇತ್ರದಲ್ಲಿ ಮಹಿಳೆಯರು ಇದ್ದಾರೆ, ಆದ್ರೆ ಎಲ್ಲಿ ಇದ್ದಾರೆ ಎಂಬುದು ತುಂಬಾ ಇಂಪಾರ್ಟೆಂಟ್ ಇದೆ. ಒಂದು ಸಂಸ್ಥೆ ಒಂದು ಪಿರಮಿಡ್ ಅನ್ನು ತಗೊಂಡಿದೀವಿ ಅಂದ್ರೆ, ಅಲ್ಲಿ ಕೆಳಮಟ್ಟದಲ್ಲಿ ಲೋಯರ್ ಲೆವೆಲ್ ಅಲ್ಲಿ ಅಂದ್ರೆ ಎಂಟ್ರಿ ಲೆವೆಲ್ ಅಲ್ಲಿ ನಾವು ನೋಡುವಾಗ 100 ಜನಕ್ಕೆ ಒಂದು ಸಂಸ್ಥೆ ಕೆಲಸಕ್ಕೆ ತಗೊಳ್ತಾ ಇದೆ ಅಂದ್ರೆ ಅದರಲ್ಲಿ 50 ಗಂಡನ್ ತಗೊಂತಾರೆ, 50 ಹೆಣ್ಮಕ್ಳಲ್ಲಿ ಸಮಾನತೆ ಇದೆ. ಬೇಕಾದ್ರೆ ಹೆಚ್ಚುವರಿ ಆದ್ರೂ ಕೂಡ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಲೇಡೀಸ್ಗೆ ತಗೊಳ್ತಾ ಇದ್ದಾರೆ, ಎಂಟ್ರಿ ಲೆವೆಲ್ ಅಲ್ಲಿ ತಗೊಳ್ತಾ ಇದ್ದಾರೆ, ಅಲ್ಲಿ ಏನ್ ಸಮಸ್ಯೆ ಇಲ್ಲ. ಆದ್ರೆ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂದ್ರೆ ನಾವು ಹೇಳ್ತಾ ಇದೀವಿ ಸ್ವಲ್ಪ ಮೇಲೆ. ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಗೆ ನಾವು ಹೋಗಿದಾಗ ಇದು ಎಷ್ಟು ಪರ್ಸೆಂಟೇಜ್ ಆಗ್ತದೆ ಗೊತ್ತಾ? 70:30 ಆಗ್ತದೆ. ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಗೆ 100 ಜನ ತಗೊಂಡ್ರೆ 70 ಜನ ಗಂಡಸರು ಇದ್ದಾರೆ, 30 ಜನ ಮಾತ್ರ ಹೆಣ್ಮಕ್ಳಿದ್ದಾರೆ. ಇನ್ನು ನಾವು ಟಾಪ್ ಮ್ಯಾನೇಜ್ಮೆಂಟ್ ಅಂತ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಟಾಪ್ ಮ್ಯಾನೇಜ್ಮೆಂಟ್, ಒಂದು ಕಂಪನಿ ಸಿಇಒ ಇರಬಹುದು, ಒಂದು ಅಡ್ಮಿನಿಸ್ಟ್ರೇಟರ್ ಅಲ್ಲಿ ಟಾಪ್ ಇರಬಹುದು, ಪೊಲಿಟಿಕಲಿ ಟಾಪ್ ಇರಬಹುದು, ಈ ತರ ಟಾಪ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ತಗೊಂಡ್ರೆ ಎಷ್ಟಿದ್ದಾರೆ ಗೊತ್ತಾ ಹೆಣ್ಮಕ್ಳು? 100 ಜನಕ್ಕೆ 94 ಜನ ಗಂಡಸರು ಇದ್ದಾರೆ, ಒಂದೇ 6 ಜನ ಮಾತ್ರ ಹೆಣ್ಮಕ್ಳಿದ್ದಾರೆ. ಈ ರೇಷಿಯೋವನ್ನು ನಾವು ಹೆಚ್ಚಿಸಬೇಕು ಅಂತಾನೆ ನಾವು ಇಷ್ಟೊಂದು ಶ್ರಮಗಳನ್ನು ಪಡಿತಾ ಇದೀವಿ. ಇದರಲ್ಲಿ ವಿಷಾದನೆಯ ವಿಷಯ ಏನಂದ್ರೆ, ಕಳೆದ 10 ವರ್ಷದಿಂದ ಈ 94:6 ಎಂಬುದರಲ್ಲಿ ಯಾವ ಬದಲಾವಣೆ ಕೂಡ ಬಂದಿಲ್ಲ. ಈ ಒಂದು ಕ್ಷೇತ್ರಕ್ಕೆ ಹೋಗಕ್ಕೆ ಏನ್ ಅಡೆತಡೆ ಇದೆ ಎಂಬುದನ್ನು ನಾವು ಯೋಚನೆ ಮಾಡಿ ನೋಡಿದಾಗ, ನಮ್ದೇ ಆಫೀಸ್ ಅಲ್ಲಿ ನಾವು ಕೇಳ್ತೀವಿ, ಒಂದು ಹೊಸ ಪ್ರಾಜೆಕ್ಟ್ ಇದೆ, ಯಾರಪ್ಪ ತಗೊಂತೀರಿ? 10 ಜನ ಇದಾರಂತ ಅನ್ಕೊಳ್ಳಿ, 6 ಜನ ಗಂಡ್ಮಕ್ಳು 3 ಜನ ಹೆಣ್ಮಕ್ಳು ಕೆಲಸ ಮಾಡುವ ಸಂಸ್ಥೆನಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಬಂದಿದೆ, ಯಾರು ತಗೊಂತೀರಿ ಅಂತ ಹೇಳಿದ ತಕ್ಷಣ 6 ಜನ ಗಂಡ್ಮಕ್ಳು ಕೈ ಎತ್ತಾರೆ, ಒಂದು ನಿಮಿಷನ ಯೋಚನೆ ಮಾಡೋದಿಲ್ಲ. ಆ ಹೆಣ್ಮಕ್ಳು ಏನ್ ಮಾಡ್ತಾರ ಗೊತ್ತಾ? ಕೈ ಎತ್ತೋದಿಲ್ಲ. ಪಕ್ಕದಲ್ಲಿ ಇರುವ ಇನ್ನೂ 2 ಇದಾರಲ್ವಾ, ಇವಳೇನ್ ಮಾಡ್ತಾಳೆ, ಇವಳ ಕೈ ಎತ್ತಿದಾಳ ಅಂತ ನೋಡ್ತಾರೆ. ಯಾರೋ ಒಬ್ರು ಎತ್ತು ಬಿಟ್ಟಿದ ಮೇಲೆ, ಓ ಇವಳೇ ಕೈ ಎತ್ತಾಳ, ಸೊ ಇವಳು ಕೈ ಎತ್ತಿದಾಳ, ಆಯ್ತು ನಾವು ಎತ್ತೋಣ ಅಂತ ಇಷ್ಟು ಎತ್ತಾರೆ ಅಷ್ಟೇ. ಯಾಕಂದ್ರೆ ಆ ಟಾಪ್ ಮ್ಯಾನೇಜ್ಮೆಂಟ್ ಗೆ ಹೋಗ್ಬೇಕಾದ್ರೆ ಆ ಗಂಡಸರು 8 ಗಂಟೆ 9 ಗಂಟೆ 10 ಗಂಟೆವರೆಗೆ ಕೆಲಸ ಮಾಡಕ್ಕೆ ರೆಡಿ ಇರ್ತಾರೆ. ಆದ್ರೆ ನಮ್ಮ ಹೆಣ್ಮಕ್ಳು ಏನ್ ಮಾಡ್ತಾರೆ, ನಾನು 5 ಗಂಟೆಗೆ ಮನೆಗೆ ಹೋಗ್ಬಿಡ್ಬೇಕು, ಅಲ್ಲಿ ನಮ್ಮ ಗಂಡ ಇದ್ದಾನೆ, ಮಕ್ಕಳಿದ್ದಾನೆ, ಮರಿ ಇದೆ, ಎಲ್ಲ ನೋಡ್ಕೊಬೇಕು, 8 ಗಂಟೆವರೆಗೆ ನನಗೆ ಕೆಲಸ ಮಾಡಕ್ಕೆ ಕಷ್ಟ ಆಗ್ತದೆ. ಈ ಒಂದು ಕಷ್ಟವನ್ನು ಹೇಳ್ಕೊಂಡಿರೋದ್ರಿಂದನೇ ಟಾಪ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೆಣ್ಮಕ್ಕಳು ಬರುವುದು ಕಡಿಮೆ ಆಗ್ತಾ ಬಂದಿದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ನಾವು ಎಷ್ಟೇ ಕಷ್ಟಗಳಿದ್ರು ಅದನ್ನು ಕೂಡ ಸೇರಿಸ್ಕೊಂಡು ಅದನ್ನೆಲ್ಲ ಕೂಡ ಸೇರಿ ನಾವು ಮಾಡುವಂತ ಒಂದು ಧೈರ್ಯ, ಒಂದು ಪ್ರತಿಭೆ ನಮಗೆ ಇದೆ ಎಂಬುದನ್ನು ಯಾರು ನಂಬ್ತಾರೆ ಅವರೇ ಆ ಟಾಪ್ ಮ್ಯಾನೇಜ್ಮೆಂಟ್ ಅಲ್ಲಿ ಬಂದಿರುವ 6 ಹೆಣ್ಮಕ್ಕಳು ಕೂಡ. ಅವ್ರಿಗೆ ಕೂಡ ಫ್ಯಾಮಿಲಿ ಇದೆ, ಅವ್ರಿಗೆ ಕೂಡ ಮಕ್ಕಳಿದ್ದಾರೆ. ಅದೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕಲಿಬೇಕು. ಕೊನೆಯದಾಗಿ ಒಂದೇ ಒಂದು ವಿಷಯ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಗೆ ಎಲ್ಲರಿಗೂ ಗೊತ್ತಿರುವ ಒಂದು ವಿಚಾರ, ಹೆಣ್ಮಕ್ಕಳು ಇವತ್ತು ಹೆಣ್ಮಕ್ಳಂದ್ರೆ ನಮಗೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಯಾವಾಗ್ಲೂ ಹೆಣ್ಮಗು ಅಂತ ನಾವು ಹೇಳಿದ ತಕ್ಷಣ ನೋಡೋದಕ್ಕೆ ಚೆನ್ನಾಗಿರ್ಬೇಕು, ತೆಳ್ಳಗಿರ್ಬೇಕು, ಬೆಳ್ಳಗಿರ್ಬೇಕು ಅಂತ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಮಗೆ ಫಿಕ್ಸ್ ಮಾಡ್ಕೊಳ್ತೀವಿ. ಇಲ್ಲಿ ಇರುವ ಎಲ್ಲ ಹೆಣ್ಮಕ್ಳಿಗೆ ನಾನು ಹೇಳ್ತೀನಿ, ದಯಮಾಡಿ ತಿಳ್ಕೊಳ್ಳಿ, ನಾವು ಇದು ಹೆಣ್ಮಕ್ಳು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದೇ ಇದರಲ್ಲಿ ಇರುವ ಪ್ರಾಬ್ಲಮ್. ಯಾರಾದ್ರೂ ನಮ್ಮನ್ನು ನೋಡಿ ನೀನ್ ನೋಡಕ್ಕೆ ಚಂದ ಇದೆಯಾ ಅಂತ ಹೇಳಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ಹೇಗಿದೆ ಅಂದ್ರೆ, ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನು ನಾವು ಕಳ್ಕೊಳ್ಳೋದಕ್ಕೆ ಸಮ. ನಾವು ಯಾರಾದ್ರೂ ನಮ್ಮನ್ನು ನೋಡಿ ನಾವು ಹೇಗಿದ್ದೀವಿ ಎಂಬುದನ್ನು ಬೇರೆ 3ನೇ ವ್ಯಕ್ತಿ ಹತ್ರ ನಾವು ಇದನ್ನು ನಾವು ಕೊಟ್ಟಿದ್ದೀವಿ ಅಂದ್ರೆ ವಿ ಆರ್ ಲೂಸಿಂಗ್ ಅವರ್ ಸೆಲ್ಫ್ ರೆಸ್ಪೆಕ್ಟ್. ಸೊ ಡೋಂಟ್ ಡೂ ದಟ್. ಯಾಕಂದ್ರೆ ಒಂದು ನಾಸಾ ಸೈಂಟಿಸ್ಟ್ ಆಗಬೇಕಾದ್ರೆ, ಒಂದು ಒಳ್ಳೆ ಪೊಲಿಟಿಷಿಯನ್ ಆಗಬೇಕಾದ್ರೆ, ಯಾವುದೋ ಒಂದು ಆಫೀಸಲ್ಲಿ ಉನ್ನತ ಹುದ್ದೆನಲ್ಲಿ ಇರಬೇಕಾದ್ರೆ ಹಿಂಗೆಲ್ಲ ಇರಬೇಕು ಅಂತ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲಿಯೂ ಇಲ್ಲ. ಇದನ್ನು ದಾಟಿ, ಈ ದೇಹವನ್ನು ದಾಟಿ ಹೆಣ್ಮಕ್ಕಳಿಗೆ ಒಂದು ಆತ್ಮ ಇದೆ, ಹೆಣ್ಮಕ್ಕಳಿಗೆ ಒಂದು ಬುದ್ಧಿ ಇದೆ, ಹೆಣ್ಮಕ್ಕಳಿಗೆ ಪ್ರತಿಭೆ ಇದೆ. ಇದನ್ನು
ದಾಟಿ ನಾವು ಯಾವಾಗ ನಾವು ಚಿಂತನೆ ಮಾಡ್ತೀವಿ, ಯೋಚನೆ ಮಾಡ್ತೀವಿ, ಆವಾಗ ಮಾತ್ರ ನಾವು ಆ ಟಾಪ್ ಲೆವೆಲ್ ಅಲ್ಲಿ ಈಕ್ವಲ್ ಪೊಸಿಷನ್ ಅನ್ನು ತಗೊಳ್ಳಕ್ಕೆ ನಮಗೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರನ್ನು ಕೂಡ ಯೋಚನೆ ನಾವು ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಇವತ್ತು ಎಲ್ಲ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಮಾತಾಡಿದ್ರು, ಎಷ್ಟೋ ಘಟನೆಗಳು ಆಗ್ತಾ ಇದಾವೆ ಹೆಣ್ಮಕ್ಳಿಗೆ ಅಂತ. ಯಾಕೆ ಆ ಘಟನೆ ಆಗ್ತಾ ಇದೆ ಅಂದ್ರೆ ಹೆಣ್ಮಕ್ಳು ತಮ್ಮ ಬಗೆನ ಒಂದು ಅವೇರ್ನೆಸ್ ಅನ್ನು ಕಡಿಮೆ ಇರುವುದರಿಂದನೇ ಈ ತರದೆಲ್ಲ ಆಗ್ತಾ ಇದೆ. ನಾವೊಂದು ಕಥೆ ಎಲ್ಲ ಕೇಳಿರ್ತೀವಿ, ಸಾಮಾನ್ಯವಾಗಿ ಮಗು ಇದ್ದಾಗನೇ ಈ ಕಥೆ ಎಲ್ಲ ನಮ್ಗೆ ಹೇಳಿರ್ತಾರೆ. ಒಂದು ಕಾಗೆ ನರಿ ಕಥೆ ನಮ್ಗೆಲ್ಲ ಗೊತ್ತಿದೆ. ಒಂದು ಕ್ಲಾಸ್ ಅಲ್ಲಿ ಇದೇ ಕಥೆಯನ್ನು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತಾರೆ ಮಾಸ್ಟ್ರು. ಯಪ್ಪ, ಒಂದು ಅಜ್ಜಿ ವಡೆಯನ್ನು ಮಾಡ್ತಾ ಇತ್ತು. ಕಾಗೆ ಬಂದು ವಡೆಯನ್ನು ಕತ್ಕೊಂಡೋಯ್ತು. ಕತ್ಕೊಂಡೋಗಿ ಒಂದು ಮರದ ಮೇಲೆ ಕುತ್ಕೊಂಡಿತು. ಆ ದಾರಿಯಿಂದ ಒಂದು ನರಿ ಬಂತು. ಕಾಗೆ ಬಾಯಲ್ಲಿ ಆ ವಡೆಯನ್ನು ಇಟ್ಕೊಂಡಿರುವ ಸಂದರ್ಭದಲ್ಲಿ ನರಿ ಬಂದು, ಕಾಗೆ ನೀನ್ ಎಷ್ಟು ಚಂದ ಹಾಡು ಹಾಡ್ತೀಯಾ ಅಂತ ಹೇಳಿದ ಮೇಲೆ, ನನಗೋಸ್ಕರ ಒಂದು ಹಾಡು ಹಾಡ್ತೀಯಾ ಅಂತ ಕೇಳಿದ ತಕ್ಷಣ ಆ ಒಂದು ಕಾಗೆ ಏನ್ ಮಾಡ್ತದೆ, ಆ ಒಂದು ವಿಷಯಕ್ಕೆ ಮಣಿದು ತನ್ನ ಬಾಯಲ್ಲಿ ಇರುವ ವಡೆಯನ್ನು ಕೆಳಗಡೆ ಬೀಳುತ್ತದೆ. ನರಿ ತಗೊಂಡು ಓಡಾಗ್ಬಿಡ್ತದೆ. ಈ ಕಥೆ ಎಲ್ಲರೂ ಗೊತ್ತಿದೆ ಅಲ್ವಾ? ಗೊತ್ತಿದೆ. ಈ ಕಥೆ ಹೇಳುವಾಗ ಈಗಿನ ಮಕ್ಕಳು ಹೆಂಗೆ ಶಾರ್ಪ್ ಇದ್ದಾರೆ ನೋಡಿ. ಈಗಿನ ಈ ಕಥೆಯನ್ನು ಮಾಸ್ಟರ್ ಹೇಳಿದ ತಕ್ಷಣ ಒಂದು ಹುಡುಗ ಎದ್ದು ಒಂದು ಪ್ರಶ್ನೆ ಮಾಡಿದ್ದಾನೆ. ಸರ್, ಈ ಕಥೆ ಎಲ್ಲ ರೈಟ್, ಅದರಲ್ಲಿ ನೀವು ಕಾಗೆ ಅಜ್ಜಿ ಮಾಡಿದ ವಡೆಯನ್ನು ಕತ್ಕೊಂಡೋಗಿದೆ ಅಂತ ಯಾಕೆ ಹೇಳ್ತೀರಿ? ತಗೊಂಡೋಗಿದೆ ಅಂತ ಹೇಳ್ಬೇಕಿದ್ದಾನೆ ಅಂತ ಕೇಳಿದ್ರು. ಕತ್ಕೊಳ್ಳೋದಂದ್ರೆ ಏನು ಅಂತ ಮಾಸ್ಟರ್ ಅವರಿಗೆ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ತಗೊಂಡೋಗೋದಂದ್ರೆ ಬೇರೆಯವ್ರ ಸಮ್ಮತದಿಂದ ತಗೊಂಡೋಗೋದು. ಕತ್ಕೊಂಡೋಗೋದಂದ್ರೆ ಬೇರೆಯವ್ರನ್ನ ಡೈವರ್ಷನ್, ಅವ್ರ ಮೈಂಡ್ ಬೇರೆ ಕಡೆ ಇದ್ದಾಗ ಅವ್ರು ಗೊತ್ತಿಲ್ಲದೆ ತಗೊಂಡೋಗಿದೆಯಲ್ವಾ ಕಾಗೆ, ಅದಕ್ಕೆ ನಾನು ಕತ್ಕೊಂಡೋಗಿದೆ ಅಂತ ಹೇಳ್ತೀನಪ್ಪ. ಸೊ ಕಳ್ಳತನ ಮಾಡೋದು, ಕತ್ಕೊಂಡು ಹೋಗೋದು ಸರಿಯಾದ ಒಂದು ವಿಧಾನ ಅಲ್ಲ, ಅದನ್ನ ನಾವು ಮಾಡಬಾರದು ಎಂಬುದಕ್ಕೆ ಆ ಮಾರಲ್ ಅನ್ನು ಅವ್ರಿಗೆ ಹೇಳ್ತಾರೆ. ಆಯ್ತು ಅಂತ ಹೆಂಗೋ ಒಂದು ರೀತಿಯಲ್ಲಿ ಸಮಾಧಾನ ಆದ ಹುಡುಗ. ನೆಕ್ಸ್ಟ್ ಡೇ ಇನ್ನೊಬ್ಬ ಒಂದು ಟೀಚರ್ ಬಂದು ಒಂದು ಹಸುವಿನ ಬಗ್ಗೆ ಒಂದು ಕ್ಲಾಸ್ ತಗೊಂಡು, ಆವಾಗ ಹಸು ಬಗ್ಗೆ ಹೇಳುವಾಗ ಹಸು ನಮ್ಗೆ ಹಾಲು ಕೊಡ್ತದೆ ಅಂತ ಹೇಳೋದು. ಇದನ್ನ ನೋಡಿ ಅದೇ ಹುಡುಗ ಮತ್ತೆ ಎದ್ದು ಕ್ವಶನ್ ಕೇಳಿದ. ಸರ್, ನಿನ್ನೆ ಬಂದ ಟೀಚರ್ ಏನಂದ್ರೆ ವಡೆಯನ್ನು ಕಾಗೆ ಕತ್ಕೊಂಡೋಗಿದೆ ಅಂತ ಹೇಳ್ತಾ, ಈಗೇನ ನೀವು ಹಸು ಹಾಲು ಕೊಡ್ತದೆ ಅಂತ ಹೇಳ್ತಾ ಇದ್ರಿ. ಯಾವ ಹಸುನಾದ್ರು ಬನ್ನಿಯಪ್ಪ, ನನ್ನ ಹತ್ರ ಹಾಲಿದೆ ತಗೊಂಡೋಗಿ ಅಂತ ಹೇಳ್ತಾ, ಯಾಕೆ ನೀವು ಹಸು ಹಾಲು ಕೊಡ್ತದೆ ಅಂತ ಹೇಳ್ತೀರಿ? ನೀವು ಹಸುವಿಂದ ಹಾಲು ಕತ್ಕೊಂತೀರಿ ಅಂತ ಯಾಕೆ ಹೇಳಲ್ಲ ಅಂತ ಅದು ಮಗು ಪ್ರಶ್ನೆ ಮಾಡ್ತೀವಿ. ಈಗ ಮಕ್ಕಳು ಆ ರೀತಿಯಲ್ಲಿ ತುಂಬಾ ಶಾರ್ಪ್ ಇದ್ದಾರೆ. ಯಾವ ವಿಷಯ ನಾವು ಮಕ್ಕಳಿಗೆ ಹೇಳುವಾಗ ತುಂಬಾ ಈ ವಿಷಯದಲ್ಲಿ ಯೋಚನೆ ಮಾಡೋದು ಕೂಡ ಇವತ್ತು ಜಾಸ್ತಿ ಆಗಿದೆ. ಆದ್ರೆ ಈ ಕಥೆಯಲ್ಲಿ ಇದನ್ನು ಬಿಟ್ಟು ನಾವು ಹೆಣ್ಮಕ್ಕಳಿಗೆ ನಾನು ಹೇಳ ಬಯಸುವ ವಿಷಯ ಒಂದಿದೆ. ಇಲ್ಲಿ ಒಂದು ವಿಷಯ ತಾವು ಅಬ್ಸರ್ವ್ ಮಾಡ್ಬೇಕು. ಆ ನರಿ ಕಾಗೆ ಹತ್ರ ಬಂದು ಏನ್ ಹೇಳ್ತು? ನೀನ್ ಚಂದ ಹಾಡು ಹಾಡ್ತಿ, ಹಾಡು ಅಂತ ಹೇಳ್ತು. ಈ ಕಾಗೆಗೆ ಸ್ವಲ್ಪನಾದ ಬುದ್ಧಿ ಬೇಕಾ ಇಲ್ವಾ? ಫಸ್ಟ್ ಆಫ್ ಆಲ್ ಅದಕ್ಕೆ ಹಾಡು ಹಾಡಕ್ಕೆ ಬರ್ತದ ಅಂತ ಯೋಚನೆ ಮಾಡ್ಬೇಕು. ಒಂದು. ಎರಡನೇ ವಿಷಯ, ನಾನ್ ಚೆನ್ನಾಗಿ ಹಾಡು ಹಾಡಿದ್ರು ಅದಕ್ಕೆ ಹೇಳೋದಕ್ಕೆ ಒಂದು ಯೋಗ್ಯತೆ ಬೇಕಲ್ವಾ ನಿನ್ಗೆ? ಆ ನರಿಗೂ ಹಾಡುಗೂ ಏನ್ ಸಂಬಂಧ ಇದೆ? ಅದೇನ್ ಮ್ಯೂಸಿಕ್ ಎಕ್ಸ್ಪರ್ಟ್ ಇದೆಯಾ? ಇಲ್ಲ. ಆ ನರಿಗೆ ಸಂಗೀತದ ಬಗ್ಗೆ, ಹಾಡದ ಬಗ್ಗೆ ಏನ್ ಅರಿವಿದೆ? ಏನು ಇಲ್ಲ. ಅಂತ ನರಿ ನನ್ನನ್ನು ನೋಡಿ ನೀನ್ ಚಂದ ಹಾಡು ಹಾಡ್ತಿ ಅಂತ ಕೇಳಿದಾಗ ಅದನ್ನು ಕಿವಿ ಕೊಟ್ಟು ನಾನು ಮಾಡಿಸೋದು ಬಿಟ್ರೆ ಬೇರೆ ಏನ್ ದಾರಿ ಇದೆ ಎಂಬುದನ್ನು ಎಲ್ಲ ಹೆಣ್ಮಕ್ಕಳು ಕೂಡ ಯೋಚನೆ ಮಾಡಬೇಕು. ಯಾರಾದ್ರೂ ಬಂದು ನೀನ್ ಚಂದ ಇದೆ, ನೀನ್ ಚೆನ್ನಾಗಿದ್ದೆ, ನೀನ್ ಚೆನ್ನಾಗಿ ಚೆನ್ನಾಗಿ ಆಡ್ತಿ ಅಂತ ಯಾರಾದ್ರೂ ಬಂದು ನಿಮ್ಗೆ ಮಾತಾಡಿದ್ರೆ ಫಸ್ಟ್ ಪಾಯಿಂಟ್, ನೀವು ಚೆನ್ನಾಗಿ ಮಾಡ್ತೀರಿ, ನೀವು ಚೆನ್ನಾಗಿ ಕಾಣ್ತೀರಿ ಎಂಬುದು ನಿಮಗೆ ಗೊತ್ತಿರ್ಬೇಕು. ಬೇರೆಯವ್ರು ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ಎರಡನೇ ವಿಷಯ, ಹೇಳುವವ್ರು ಯಾರು ಅಂತ ನೀವು ಯೋಚನೆ ಮಾಡ್ಬೇಕು. ನಿಮ್ಮ ತಾಯಿ ತಂದೆಯರು ಹೇಳ್ತಾರಾ, ನಿಮ್ಮ ಅಕ್ಕಪಕ್ಕದವ್ರು ಹೇಳ್ತಾರಾ, ಅದು ಬೇರೆ ವಿಷಯ. ಗೊತ್ತಿಲ್ಲದೆ ಯಾವ ಒಂದು ವ್ಯಕ್ತಿ ನಿಮ್ಮನ್ನ ನೋಡಿ ನೀನ್ ಹಿಂಗ್ ಕಾಣ್ತಿ, ಹಂಗೆ ಚೆನ್ನಾಗಿದೆ, ಹಿಂಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದನ್ನ ನೋಡಿದ ತಕ್ಷಣ ನಾವು ತುಂಬಾ ಎಕ್ಸೈಟ್ ಆಗಿ ಅವ್ನ ಹಿಂದ್ಗಡೆ ಹೋಗ್ಬಿಟ್ಟಿದೀವಿ ಅಂದ್ರೆ ಅದಕ್ಕಿಂತ ದಡ್ಡತನ ಈ ವಿಶ್ವದಲ್ಲಿ ಯಾವುದು ಇಲ್ಲ ಎಂಬುದನ್ನು ಎಲ್ಲಾ ಹೆಣ್ಮಕ್ಕಳು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಇವತ್ತಾಗುವ ಎಲ್ಲಾ ಘಟನೆಗಳನ್ನು ಕೂಡ ತಡೆ ಕಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಕೊನೆಯದಾಗಿ ಒಂದೇ ಒಂದು ಕತೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಒಂದು ಕ್ಲಾಸ್ ಅಲ್ಲಿ ಟೀಚರು ಪಾಠ ಹೇಳ್ಕೊಡ್ತಾ ಇದ್ದಾರೆ. ಪಾಠ ಹೇಳ್ತಾ ಇದ್ದಾಗ ಸ್ಟೂಡೆಂಟ್ಸ್ ಎಲ್ಲ ಬೋರ್ ಆಗಿದೆ ಅಂತ ಹೇಳಿ ಟೀಚರ್ ಯಾವ್ದೋ ಒಂದು ಕತೆ ಹೇಳಿ, ಡೈಲಿ ಇದೇ ಪಾಠ ಹೇಳ್ತೀರಿ, ಒಂದು ಕತೆ ಹೇಳಿ ಅಂತ ಕೇಳಿದ್ರು. ಆ ಟೀಚರ್ ಒಂದು ಕತೆ ಹೇಳಿದ್ರು. ಆ ಕಾಲದಲ್ಲಿ ಒಂದು ಹೆಣ್ಮಗಳು, ಆವಾಗೆಲ್ಲ 5 ವಯಸ್ಸಿದ್ದಾಗಲೇ ಮದುವೆ ಮಾಡ್ಬಿಡ್ತಾರೆ. ಮದುವೆ ಆಯ್ತು, 6ನೇ ವಯಸ್ಸಿನಲ್ಲಿ ಗಂಡ ಸತ್ತೋದ, ವಿಧವೆ ಆದ್ರು. 6 ವಯಸ್ಸಿನಲ್ಲಿ ವಿಧವೆ, ಮನೆಯಲ್ಲಿನೇ ಇದ್ದಾಳೆ. ಆ ಕಾಲದಲ್ಲಿ ಒಂದು ಸಂಪ್ರದಾಯ ಇತ್ತು, ವಿಧವೆಗಳನ್ನು ಒಳ್ಳೆ ಕಾರ್ಯಕ್ರಮಕ್ಕೆ, ಮದುವೆ ಇಂಥ ಕಾರ್ಯಕ್ರಮಕ್ಕೆಲ್ಲ ಕರ್ಕೊಂಡು ಹೋಗೋದಿಲ್ಲ. ಆದ್ರೆ ಅವಳಿಗೆ 6 ವಯಸ್ಸಿದೆ, ಹೇಗೆ ಕರ್ಕೊಂಡು ಹೋಗೋದು, ಬಿಟ್ಟು ಹೋಗೋದು ಕೂಡ ಆಗಲ್ಲ. ಸೊ ತಾಯಿ ತಂದೆಯರು ಏನ್ ಮಾಡಿದ್ರು, ಎಲ್ಲಾದ್ರೂ ಫಂಕ್ಷನ್ಗೆ ಕರ್ಕೊಂಡು ಹೋದ್ರೆ ಅವಳನ್ನು ಒಂದು ಮೂಲೆಯಲ್ಲಿ ಕೂಡಿಸ್ಬಿಟ್ಟು ಇವ್ರು ಫಂಕ್ಷನ್ ಅಟೆಂಡ್ ಮಾಡಿ ಬರುವರು. ಇದನ್ನೇ ವಾಡಿಕೆಯಾಗಿ ಇಟ್ಕೊಂಡು ಒಂದ್ ದಿವಸ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋದ್ರು. ಆ ಮಗಳನ್ನು ಕರ್ಕೊಂಡು ಹೋದ್ರು. ಒಂದು ಮೆಟ್ಟಿಲು ಹತ್ತುವ ಕಡೆ ಕೆಳಗಡೆ ಒಂದು ಸಣ್ಣ ಜಾಗ ಇರ್ತದೆ ನೋಡಿ, ಮೆಟ್ಟಿಲು ಹತ್ತುವ ಕೆಳಗಡೆ. ಆ ಜಾಗದಲ್ಲಿ ನೀನ್ ಇಲ್ಲೇ ಕೂಡಮ್ಮ, ಎಲ್ಲಿನೂ ಹೊರಗಡೆ ಬರಬಾರ್ದು ಅಂತ ಆ ಮೂಲೆಯಲ್ಲಿ ಕೂಡಿಸ್ಬಿಟ್ಟು ಇವರು ಮದುವೆ ಅಟೆಂಡ್ ಮಾಡಕ್ಕೆ ಹೋದ್ರು. ಆ ದಾರಿಯಿಂದ ಒಬ್ಬ ಹುಡುಗ ಬರ್ತಾನೆ. ಆ ಹುಡುಗ ಬಂದ್ಮೇಲೆ ಆ ಮಗಳನ್ನ ನೋಡ್ತಾಳೆ, 6 ವಯಸ್ಸು ಇರುವ ಮಗುನ್. ಯಾರು ಇವಳು ಅಂತ ಕೇಳಿದಾಗ ಇವಳು ಹಿಸ್ಟ್ರಿ ಎಲ್ಲ ಹೇಳ್ತಾರೆ. ಅವಳು ಒಂದು ವಿಧವೆ, ಒಂದು ಯಂಗ್ ವಿಡೋ ಇದ್ದಾಳೆ, 6 ವಯಸ್ಸಾಗಿದೆ.
ಇದನ್ನ ನೋಡಿದ ಮೇಲೆ ಅವನಿಗೆ ತುಂಬಾ ಮನಸ್ಸು ನೋವಾಗಿ ಒಂದು ಪೇಪರ್ ಅಲ್ಲಿ ಬರೀತಾನೆ ಅವನು, ನಾನು ನಿನ್ನನ್ನು ಮದುವೆ ಮಾಡ್ಕೊಂತೀನಿ, ನಿನ್ನನ್ನು ಚೆನ್ನಾಗಿ ನೋಡ್ಕೊಂತೀನಿ, ನಾನು ಬಾಂಬೆನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಿನಗೆ ಇಷ್ಟ ಆದ್ರೆ ನನಗೆ ಇವತ್ತು ಸಂಜೆ 5 ಗಂಟೆ ಒಳಗಾಗಿ ನೀನು ನಿನ್ನ ಇಷ್ಟವನ್ನು ನನಗೆ ತಿಳಿಸಿ, ನಾನು ನಿಮ್ಮನ್ನು ಮದುವೆ ಮಾಡಿ ನನ್ನ ಊರಿಗೆ ಕರ್ಕೊಂಡು ಹೋಗ್ತೀನಿ, 5 ಗಂಟೆ ಮೇಲೆ ನನಗೆ ಟ್ರೈನ್ ಇದೆ, ನಾನು ಹೋಗ್ಬಿಡ್ತೀನಿ ಅಂತ ಹೇಳಿ ಒಂದು ಪೇಪರ್ ಅಲ್ಲಿ ಬರೆದು ಅದನ್ನ ಅವಳ ಹತ್ರ ಎಸಗ್ತಾನೆ. ಆ ಹುಡುಗಿ ಆ ಪೇಪರ್ ಅನ್ನು ತೆರೆದು ನೋಡಿದಾಗ ಓ ಅಂತ ಅಳಕ್ ಶುರು ಮಾಡಿದ್ರು. ಯಾಕೆ ಹೇಳಿ? ಅವಳಿಗೆ ಓದಕ್ ಬರಲ್ಲ, ಏನ್ ಬರ್ದಿದ್ದಾನೆ ಗೊತ್ತಿಲ್ಲ, ಯಾರ ಹತ್ರ ಕೊಡೋದು ಭಯ, ಯಾಕಂದ್ರೆ ಯಾರ ಹತ್ರನು ಏನಾದ್ರು ಒಂದು ಬರ್ದಿದ್ರೆ ಏನ್ ಬರ್ದಿದ್ದಾನೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಆ ಪೇಪರ್ ಅನ್ನು ಇಟ್ಕೊಂಡು ಯಾರಿಗೂ ತೋರಿಸದೆ ಮನೆಗೆ ಹೋಗಿದ್ರು. ಮನೆಗೆ ಹೋದ ನಂತರ ಅಲ್ಲಿ ತಾಯಿ ತಂದೆ ಹತ್ರ ಕೇಳ್ತಾಳೆ, ನೋಡಿಯಪ್ಪ ನನ್ನನ್ನು ಮದುವೆ ಮಾಡಿಬಿಟ್ರಿ, ನನಗೆ ಇನ್ನು ಭವಿಷ್ಯ ಏನೂ ಇಲ್ಲ, ಎಷ್ಟು ದಿವಸ ನಾನು ಇಲ್ಲೇ ಇರೋದು, ನನ್ನನ್ನು ಏನಾದ್ರು ಶಾಲೆಗೆ ಕಳಿಸಿದ್ರೆ ಅಟ್ಲೀಸ್ಟ್ ನಾನು ಏನಾದ್ರು ಓದ್ತೀನಿ, ನನ್ನ ಭವಿಷ್ಯನ ನಾನೇ ನೋಡ್ಕೊಂತೀನಿ, ನನ್ನ ಶಾಲೆಗೆ ಏನಾದ್ರು ಕಳಿಸಿ ಅಂತ ಹೇಳಿದ ಮೇಲೆ ಅವರು ಕೂಡ ಸಮಾಧಾನ ಆಗಿ ಆಯ್ತು ಪಾಪ ಚಿಕ್ಕ ವಯಸ್ಸಿದೆ ಶಾಲೆಗೆ ಏನಾದ್ರು ಹೋಗಿ ಅಂತ ಶಾಲೆಗೆ ಕಳಿಸಿದ್ರು. ಈ ತರ ಕತೆ ಹೋಗ್ತಾ ಇದೆ. ಆ ಕಥೆಯನ್ನು ಟೀಚರ್ ಕೇಳ್ತಾ ಸಂದರ್ಭದಲ್ಲಿ ಮಕ್ಕಳಿಗೆಲ್ಲ ತುಂಬಾ ಒಂದು ಕ್ಯೂರಿಯಾಸಿಟಿ, ಮಿಸ್ ಕತೆ ಎಲ್ಲ ಇರ್ಲಿ, ಅವಳು ಏನಾದ್ರು ಫೈನಲ್ ಆಗಿ ಅವಳು ಗತಿ ಏನಾಯ್ತು, ಈಗ ಏನಾಗಿದ್ದಾಳೆ, ಅವಳು ಲಾಸ್ಟ್ ಕೊನೆಯದಾಗಿ ಕ್ಲೈಮ್ಯಾಕ್ಸ್ ಏನಾಯ್ತು ಅಂತ ಕೇಳಿದಾಗ ಆ ಟೀಚರ್ ಹೇಳಿದ್ರು, ಆ ಹುಡುಗಿ ನಿಮ್ಮ ಮುಂದೆ ಟೀಚರ್ ಆಗಿ ಪಾಠ ಹೇಳ್ಕೊಡ್ತಾ ಇದ್ದಾಳೆ ಅಂತ ಆ ಟೀಚರ್ ಹೇಳಿದ್ರು. ಈಗ ಯೋಚನೆ ಮಾಡಿ, ಒಂದು ಶಿಕ್ಷಣ ಅವಳಿಗೆ ಆವತ್ತು ಓದೋಕೆ ಗೊತ್ತಿಲ್ಲದೆ ಇರುವುದರಿಂದ ಅವನ ಭವಿಷ್ಯನೇ ಕಳ್ಕೊಂಡಿದ್ದು. ಆವತ್ತು ಭವಿಷ್ಯ ಅವಳ ಪೇಪರ್ ಅನ್ನು ತೆಗೆದು ನೋಡಿದ್ರೆ ಅವಳು ಸ್ವಂತ ಕಾಲಲ್ಲಿ ನಿಂತು ಒಂದು ನಿರ್ಧಾರ ಮಾಡಿ ಅವಳ ಭವಿಷ್ಯನೇ ಬದಲಾವಣೆ ಮಾಡಕ್ಕೆ ಒಂದು ಸಾಧ್ಯ ಆಗಿರ್ತದೆ. ಇವತ್ತು ನಾವು ಎಷ್ಟೋ ಅವಕಾಶಗಳನ್ನು ಶಿಕ್ಷಣ ಇಲ್ಲದೆ ಇರುವುದರಿಂದ ನಾವು ಕಳ್ಕೊಂತಾ ಇದೀವಿ. ಎಲ್ಲ ಗೆಳತಿಯರೇ, ಸೊ ಎಲ್ಲರೂ ಕೂಡ ಶಿಕ್ಷಣಕ್ಕೆ ಆದ್ಯತೆ ಕೊಡಿ. ಇವತ್ತು ತರಳಬಾಳು ಸಂಸ್ಥೆ ಇಷ್ಟೊಂದು ಹೆಣ್ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇರುವ ಒಂದು ಉತ್ತಮ ಕೆಲಸವನ್ನು ಮಾಡ್ತಾ ಇದೆ ಅಂದ್ರೆ ಅವ್ರಿಗೆ ನಿಜಕ್ಕೂ ಕೂಡ ಸ್ವಾಮೀಜಿ ಅವ್ರಿಗೂ ಈ ಸಂಸ್ಥೆಯವರಿಗೂ ಕೂಡ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಲ್ಲಿ ವೇದಿಕೆಯಲ್ಲಿ ಇರುವ ಚಾಮರಾಜನಗರ SP ಆಗಿರ್ಬೋದು, ಇಲ್ಲಿರುವ ಎಷ್ಟೋ ಪೊಲೀಸ್ ಆಫೀಸರ್ಸ್ ಕೂಡ ಇಲ್ಲಿಂದ ಓದಿದವರು ಎಂಬುದನ್ನು ಸ್ವಾಮೀಜಿ ಅವರು ಹೇಳಿದಾಗ ನಿಜಕ್ಕೂ ಕೂಡ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಎಲ್ಲರೂ ಕೂಡ ಕಡ್ಡಾಯವಾಗಿ ಹೆಣ್ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ರಿ. ಅವ್ರ ಮುಂದಕ್ಕೆ ಅವರ ಒಂದು ಭವಿಷ್ಯವನ್ನು ಅವರೇ ಮಾಡುವ ಒಂದು ಶಕ್ತಿಯನ್ನು ಅವರಿಗೆ ನಾವು ಕೊಡುವುದೇ ಈ ಸಮಾಜದ ಮುಖ್ಯವಾದ ಪ್ರಮುಖವಾದ ಪಾತ್ರ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ಮಾತನಾಡಕ್ಕೆ ಅವಕಾಶ ಕೊಟ್ಟಿದೆ ತಮ್ಮ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.